ಪೀಸ್ ಆಟೋ ಅಂದರೆ ಮೀಟರ್ಗೆ ಸದ್ದು. ಸೊ ಈ ಮೀಟರ್ಗೆ ಸದ್ದು ಅನ್ನೋ ಜಾಗೃತಿ ಎಲ್ಲಿ ತನಕ ಮುಟ್ಟಿದೆ? ಪೀಸ್ ಆಟೋ ಕುಟುಂಬ ಹೆಂಗೆ ಅಂತಂದರೆ, ಯಾರಿಗೆ ಕಷ್ಟ ಅಂತಂದ್ರೂ ಬೆಂಬಲವಾಗಿ ನಿಂತ್ಕೊಂಡು ಅದು ಜೈಗಲ್ಸೆ ಮೇಡಮ್ ಆಚೆ ಬರೋದು. ನಾವು ಈ ಪೀಸ್ ಆಟೋ ಬಂದ್ಬಿಟ್ಟು ಬರೀ ಆ್ಯಪ್ಗಳಿಗೆ ಹೋರಾಟ ಮಾಡಿದ್ದು. 100 ರೂಪಾಯಿ ಆಗೋ ಡ್ಯೂಟಿ ಕಡೆ 150 ರೂಪಾಯಿ 200 ರೂಪಾಯಿ ತಗೊತಾ ಇದ್ದಾನೆ ಕೂತಿರೋ ಜಾಗದಲ್ಲಿ. ಅದು ಏನಾಗಿದೆ ಅಂದರೆ, ನಾವು ಆಟೋದವ್ರು ತಗೋತಾ ಇದ್ದಾರೆ ಅಂತ ಅವರು ಕಸ್ಟಮರ್ ತಿಳ್ಕೊಂಡಿದ್ದಾರೆ. ಅಲ್ಲ ಮೇಡಮ್, ನಾವು ಆಟೋದವ್ರು ತಗೋತಾ ಇಲ್ಲ. ನೀನು ಆಪಲ್ಲಿ ಎಷ್ಟು ತೋರಿಸ್ತಾ ಇದೆಯೋ ಅದೇ ಅಮೌಂಟ್ ನಾವು ತಗೋತಾ ಇರೋದು. ನಿಮಗೂ ಕಮಿಷನ್ ಕೊಡ್ತೀವಿ ನಾವು ಆಪಲ್ ಡ್ಯೂಟಿ ಮಾಡಿ. ಗಟ್ಟಿಂದ ಜನರಿಗೆ ಏನೇನು ಸಹಾಯ ಮಾಡಿದ್ದೀರಾ? ಯಾರಿಗೆ ಏನೇ ಸಮಸ್ಯೆ ಆಗಲಿ ಮೇಡಮ್, ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಆರೋಗ್ಯ ಸಮಸ್ಯೆ ಇರ್ಬೋದು, ಇಲ್ಲ ಅವ್ರ ಮನೇಲಿ ಏನಾದ್ರು ಕಷ್ಟ ಆಗಿರ್ಬೋದು, ಅದಕ್ಕೆ ಪ್ರತಿಯೊಂದಕ್ಕೂ ನಮ್ಮ ಪೀಸ್ ಆಟೋ ಕುಟುಂಬ, ನಮ್ಮ ರಾಜ್ಯಾಧ್ಯಕ್ಷರು ರಘುನಾರಾಯಣ್ ಗೌಡ್ರು ಬೆಂಬಲವಾಗಿ ನಿಂತ್ಕೊಂಡು ಮನೆವರೆಗೂ ತಲುಪಿಸಿ ಅವ್ರ ಬೆಂಬಲಕ್ಕೆ ನಿಂತ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಹೆಣ್ಮಕ್ಳು ನೋಡಿ, ಯಾರು ಆಟೋ ಓಡಿಸ್ತಾ ಇದ್ದೀರೋ ಅವ್ರಿಗೆಲ್ಲ ಹೇಳೋದೊಂದೇನೆ, ನಮ್ಮ ಪೀಸ್ ಆಟೋ ಯಾವ ಟೈಮಲ್ಲಿ ಬೇಕಾದರೂ ಯಾವ ಗಳಿಗೆಯಲ್ಲಿ ಬೇಕಾದರೂ ಏನೇ ಪ್ರಾಬ್ಲಮ್ ಆಗಿರಲಿ ನಿಮ್ಮ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ. ನಮ್ಮ ಪೀಸ್ ಆಟೋಗೆ ಬಂದು ಜಾಯ್ನ್ ಆಗಿ. ನಿಜವಾದ ಧ್ವನಿಗಳಿಗೆ ಬದಲಾವಣೆಯ ಶಕ್ತಿ ವೇದಿಕೆಯ ಧ್ವನಿ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಜೊತೆ ಜ್ಯೋತಿ. ಬೆಂಗಳೂರಿನ ರಸ್ತೆಗಳಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿರುವ ಬಗ್ಗೆ ನಾವಿವತ್ತು ಪರಿಚಯಿಸುತ್ತಿದ್ದೇವೆ. ಅದುವೇ ಪೀಸ್ ಆಟೋ. ಮೀಟರ್ಗೆ ಸದ್ದು, ಮಾನವೀಯತೆ, ನಿಷ್ಠೆ ಇವೆಲ್ಲವನ್ನು ಒಟ್ಟಾಗಿ ಮುಟ್ಟಿಸುತ್ತಿರುವ ಪೀಸ್ ಆಟೋ ಹೋರಾಟ ಹೇಗೆ ಶುರುವಾಯಿತು ಮತ್ತು ಇದರಿಂದ ಪ್ರಯಾಣಿಕರಿಗೆ ಹಾಗೂ ಚಾಲಕರಿಗೆ ಏನು ಲಾಭ ಎಂದು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಅತಿಥಿಯಾಗಿ ಶ್ರೀಮತಿ ಆಶಾರಾಣಿ ಅವರು. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಜೀವನದ ಪಯಣದ ಬಗ್ಗೆ ನಿಮ್ಮ ಧ್ವನಿಯಿಂದಲೇ ಶುರುವಾಗಲಿ ಮ್ಯಾಮ್. ನಿಮ್ಮ ಸಣ್ಣ ಕಿರುಪರಿಚಯ. ನನ್ನ ಕಿರುಪರಿಚಯ ಅಂದರೆ, ನಾನು ಸ್ವಂತ ಹುಟ್ಟಿ ಬೆಳೆದಿದೆಯಲ್ಲ, ನಾವು ವಾಸಿ ಬಂದ್ಬಿಟ್ಟು ಮದ್ದೂರು ಕೊಪ್ಪದವರು. ನಮ್ಮ ತಂದೆ ತಾಯಿ ಇವಾಗಲೂ ನಾವು ವ್ಯವಸಾಯ ಮಾಡೋರೆ. ನಮ್ಮ ತಂದೆಯವರು ವ್ಯವಸಾಯ ಮಾಡೋದೇನೆ. ಇಲ್ಲಿ ಬಂದು ಸುಮಾರು ಉತ್ತರಳ್ಳಿ ವಾಸವಾಗಿದ್ದೀವಿ. 25 ವರ್ಷ ಆಯಿತು. 25 ವರ್ಷದಿಂದ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ನಾನು ಒಂದು ಸ್ಕೂಲಲ್ಲಿ ಕೆಲಸ ಮಾಡಿಕೊಂಡು, ಆ ಸ್ಕೂಲಲ್ಲಿಂದ ಕೆಲಸ ಮಾಡಿ ಇವಾಗ ಆಟೋ ಓಡಿಸ್ಬೇಕು ಅಂತ ಇಂಟ್ರೆಸ್ಟಲ್ಲಿ ಏನೋ ಒಂದು ನಮ್ಮ ಕೈಲೂ ಆಗುತ್ತೆ ಮಾಡೋಣ ಅಂತ ಒಂದು ಜರ್ನಿ ಸ್ಟಾರ್ಟ್ ಮಾಡಿ ಆಟೋ ಓಡಿಸ್ಕೊಂಡು ಜೀವನ ಸಾಗ್ತಾ ಇದ್ದೀನಿ. ನನಗೆ 2 ಮಕ್ಕಳು. ಒಂದು ಮಗಳು ಸೆಕೆಂಡ್ ಇಯರ್ ಮುಗೀತು, ಡಿಗ್ರಿ ಫಸ್ಟ್ ಇಯರ್ ಹೋಗ್ತಾ ಇದ್ದಾಳೆ. ಮಗ ಬಂದ್ಬಿಟ್ಟು 6th ಸ್ಟ್ಯಾಂಡರ್ಡು. ನಮ್ಮದು ಚಿಕ್ಕ ಫ್ಯಾಮಿಲಿ. ನಾನು, ನನ್ನ ಮಗಳು, ಮಗ, ನಮ್ಮ ತಾಯಿ ತಂದೆ, ಇಷ್ಟೇ ಮೇಡಮ್ ನಮ್ಮ ಜೀವನದಲ್ಲಿ. ನೀವು ಹೇಳಿದ್ರಿ ಸ್ಕೂಲಲ್ಲೆಲ್ಲ ಕೆಲಸ ಮಾಡಿದ್ವಿ ಅಂತ. ಆ ಜರ್ನಿಯಿಂದ ಈ ಆಟೋ ಜರ್ನಿಗೆ ಬರಲು ಕಾರಣ ಏನು ಮ್ಯಾಮ್? ಮೇಡಮ್, ಅಲ್ಲಿ ಸ್ಕೂಲಲ್ಲಿ ನಾನು ಆಯಮ್ಮ ಕೆಲಸ ಮಾಡ್ತಾಯಿದ್ದೆ, ಆಮೇಲೆ ಫ್ಲೋರ್ ಇನ್ಚಾರ್ಜ್ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಸ್ಕೂಲಲ್ಲಿ ಡ್ರೈವಿಂಗ್ ಮಾಡ್ತಾ ಇರೋರು ಸ್ಕೂಲ್ ಬಸ್ಸು ಓಡಿಸ್ಕೊಂಡು ಆಟೋನೂ ಓಡಿಸ್ಕೊಂಡು ಮಾಡ್ತಾಯಿದ್ರು. ಆವಾಗ ಅವ್ರು ಬಂದ್ಬಿಟ್ಟು ಹೇಳ್ತಾಯಿದ್ರು, ಇಷ್ಟು ಮಾಡಿದೆ ಸಂಪಾದನೆ, ಅಷ್ಟು ಮಾಡಿದೆ ಸಂಪಾದನೆ, ಇದು ಮಾಡ್ಬೋದು ಅದು ಮಾಡ್ಬೋದು ಅನ್ನೋ ಥರ ಮಾತಾಡ್ತಾಯಿದ್ರು. ಅವಾಗ ನನಗನ್ನಿಸ್ತು, ನನ್ನ ಫ್ಯಾಮಿಲಿ ಕಷ್ಟದಲ್ಲಿದ್ದಾಗ ನನಗೆ ಇವ್ರು ಇಷ್ಟೆಲ್ಲ ಮಾಡ್ತಾಯಿದ್ದಾರೆ, ನಮ್ಮ ಕೈಲೂ ಆಗುತ್ತೆ, ನಾವು ಏನಾದರೂ ಮಾಡ್ಬೋದಲ್ಲ, ಪ್ರಯತ್ನ ಪಡ್ಬೋದಲ್ಲ ಅಂತ ಈ ಆಟೋ ಫೀಲ್ಡಿಗೆ ಬಂದೆ ಮೇಡಮ್. ಕಲಿಸ್ಕೊಡಿ ಅಂತ ಅವ್ರ ಹತ್ರನೇ ಕಲ್ತ್ಕೊಂಡು, ಅಯ್ಯಪ್ಪ ಅಂತ ಅವ್ರ ಹೆಸರು, ಅವ್ರ ಹತ್ರನೇ ಕಲಿಸ್ಕೊಂಡು ಈ ಆಟೋ ಫೀಲ್ಡಿಗೆ ಬಂದು ಜರ್ನಿ ಸಾಗಿಸ್ತಾ ಇದ್ದೀನಿ. ಆಟೋ ಕಲಿಯಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಯಿತು ಮ್ಯಾಮ್, ಅಥವಾ ಎಷ್ಟು ಸಮಯ ತೊಗೊಂಡ್ರಿ? ನಾನು 1 ವಾರ 10 ದಿನದಲ್ಲಿ ನಾನು ಕಲ್ತ್ಕೊಂಡೆ ಮೇಡಮ್. ಏನು ಫಸ್ಟು ಎಲ್ಲೆಲ್ಲಿ ಬಂದಿತ್ತು ಮೇಡಮ್, ಆವಾಗಲೇ ಒಂದು ಆಕ್ಸಿಡೆಂಟ್ ಮಾಡಿಬಿಟ್ಟೆ ನಾನು. ಒಂದು ಎಲ್ಲೆಲ್ಲಿ ಬಂದಾಗಲೇ ಆಕ್ಸಿಡೆಂಟ್ ಮಾಡಿ ಇನೋವಾ ಕಾರ್, ನಿಂತಿರೋ ಕಾರ್ಗೆ ಎತ್ಕೊಂಡು ಹೋಗಿದ್ಬಿಟ್ಟು ಅವರು ಎಲ್ಲೋ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದರು. ನನ್ನ ಟೈಮು ಚೆನ್ನಾಗಿತ್ತು ಅನ್ನಬೇಕು. ಆ ಟೈಮು ಇನ್ಸೂರೆನ್ಸ್ ಕ್ಲೈಮ್ ಮಾಡಿಕೊಂಡು ಅವತ್ತಿನ ದಿನ ನಾನು ಈ ಆಟೋ ಫೀಲ್ಡ್ ಬೇಡ, ನಾನು ಇದೇನು ಹಿಂಗೆಲ್ಲ ಆಗೋಯ್ತು ಅಂತ ನಾನು ಬೇಡ ಅನ್ನೋ ಥರ ಡಿಸೈಡ್ ಮಾಡಿಕೊಂಡೆ. ಆವಾಗ ನಮ್ಮ ಅಣ್ಣ ಮತ್ತು ನಮ್ಮ ತಾಯಿ ಇದ್ಕೊಂಡು, ಆಗೋದೆಲ್ಲ ಒಳ್ಳೇದಕ್ಕೇನೆ, ಭಯ ಪಡಬೇಡ, ಇದು ಒಂದು ಅನುಭವಕ್ಕೆ ನೀನು ಹೋಗಿ ಮಾಡು, ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ದಕ್ಕೆ ನಾನು ಇಷ್ಟು ದೂರ ಬಂದು ನನ್ನ ಜರ್ನಿ ಸಾಗಿಸ್ಕೊಂಡು ಜೀವನ ಸಾಗಿಸ್ಕೊಂಡು ಖುಷಿಯಾಗಿದ್ದೀನಿ ಮೇಡಮ್. ನಿಮ್ಮ ಕುಟುಂಬ ಬೆಂಬಲ ಹೇಗಿತ್ತು ಮ್ಯಾಮ್? ನನ್ನ ಕುಟುಂಬ ಬೆಂಬಲ ಅನ್ನೋಕ್ಕಿಂತ ನನ್ನ ತಾಯಿನೇ ದೇವರು ಮೇಡಮ್. ನನ್ನ ತಾಯಿನೇ ಕಾರಣ ಮೇಡಮ್ ನನಗೆ ಈ ಫೀಲ್ಡಿಗೆ. ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಸಪೋರ್ಟಿಂಗ್ ಆಗಿಲ್ಲ ಮೇಡಮ್ ನನಗೆ ಹೇಳಬೇಕು ಅಂದರೆ, ನನ್ನ ತಾಯಿ ಮಾಡ್ತೀನಮ್ಮ, ಈ ಥರ ನಾನು ಮಾಡ್ಬೋದಲ್ಲ ಅಂತ ಕೇಳಿದಾಗ ನಮ್ಮ ತಾಯಿ ಮಾಡಮ್ಮ, ನಾನಿದ್ದೀನಿ, ಯಾರು ಏನಾದರೂ ಅಂದ್ಕೊಳ್ಳಿ ಮಾತಾಡಲಿ, ನಾನು ಸಪೋರ್ಟಿಂಗ್ ಇದ್ದೀನಿ, ನಾನೇ ಹೇಳ್ತಾ ಇರ್ಬೇಕಾರೆ ನಿನಗೇನು ಭಯ, ಹೋಗಿ ಮಾಡು ಅಂತ ಆವತ್ತಿನ ದಿನ ನನಗೆ ಸ್ಫೂರ್ತಿ ಕೊಟ್ಟಿದ್ದಕ್ಕೆ ಮೇಡಮ್ ಇವತ್ತಿನ ಇಷ್ಟು ದೂರ ಬಂದು ನಾನು ಜರ್ನಿ ಸಾಗಿಸ್ತಾ ಇದ್ದೀನಿ. ನಮ್ಮ ತಾಯಿನೇ ಮೇಡಮ್ ಇದಕ್ಕೆ ಸ್ಫೂರ್ತಿ ಕಾರಣ. ಹಾಗೆ ನನಗೆ ಹೇಳ್ಕೊಟ್ರು ನೋಡಿ ಮೇಡಮ್ ಆಟೋ ಹೇಳ್ಕೊಡೋದು. ಅವರು ನಾನು ಇದು ಅನ್ನ ತಿಂತಾ ಇದ್ದೀನಿ ಅಂತಂದರೆ ಅಯ್ಯಪ್ಪನಿಂದ, ಅಯ್ಯಪ್ಪ ಅಂತ ಅವ್ರ ಹೆಸರು, ಅವರಿಂದ ಅನ್ನ ತಿಂತಾ ಇದ್ದೀನಿ, ಅದು ಸಾಯೋವರೆಗೂ ನಾನು ಮರೆಯಲ್ಲ. ಅದೇ ನಮ್ಮ ಕೈಲಿ ಇವಾಗ ಏನೂ ಆಗಲ್ಲ, ಅವ್ರು ನನಗೆ ವಿದ್ಯೆ ಕಲಿಸ್ಕೊಟ್ರು, ಅದೇ ಥರ ನಾನು ಕಲಿತೀನಿ ಅನ್ನೋರಿಗೆ ನಾನು ಕಲಿಸ್ಕೊಡ್ತಾ ಇದ್ದೀನಿ. ನನ್ನ ಪ್ರಯತ್ನ ನಾನು ಪಡ್ತಾ ಇದ್ದೀನಿ. ನಾನು 2-3 ಜನಕ್ಕೆ ಆಟ ಹೇಳ್ಕೊಟ್ಟು ಅವರು ಜೀವನ ಸಾಗಿಸ್ತಾ ಇದ್ದಾರೆ ಮೇಡಮ್. ನೀವು ಹೇಳಿದ್ರಿ ತಾಯಿ ಸಪೋರ್ಟಿಂದ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತ. ಸೊ ಯಾರು ಸಪೋರ್ಟ್ ಇಲ್ಲ ಅಂದರೂ ತಾಯಿ ಸಪೋರ್ಟ್ ಇದ್ದಾಗ ನಾವೇನು ಬೇಕಾದ್ರೂ ಸಾಧಿಸ್ಬೋದು ಅಂತ
ನಾನು ಖಂಡಿತ ಅದನ್ನು ನಿಜ ನಂಬ್ತೀನಿ ಮೇಡಮ್. ನಾನು ಫಸ್ಟೇ ಹೇಳಿದ್ನಲ್ಲ ಮೇಡಮ್, ಯಾವ ಬಂಧು ಬಳಗ ಸಂಬಂಧಿಕರು ಯಾರೂ ಅಲ್ಲ ಮೇಡಮ್, ತಾಯಿನೇ ದೇವರು. ನನ್ನ ತಾಯಿ ಇವತ್ತು ಆವತ್ತಿನ ದಿನ ನಾನು ಇದನ್ನು ಹೋಗಿ ಮಾಡು ಅಂತ ಹೇಳಲಿಲ್ಲ ಅಂದರೆ ನಾನು ಈ 4 ಜನ ಪರಿಚಯ ಆಗ್ತಾ ಇರಲಿಲ್ಲ. ರೋಡಿಗೆ ಬಂದು ನನ್ನ ಲೈಫ್ನ ನಾನು ಆಯ್ಕೆ ಮಾಡ್ಕೊತಾ ಇರಲಿಲ್ಲ. ನನ್ನ ಮಕ್ಕಳಿಗೆ ಬೇಕಾಗಿದ್ದು ಕೊಡಿಸ್ತಾ ಇರಲಿಲ್ಲ. ಎಲ್ಲರೂ ಗೌರವಿಸ್ತಾರ ನಾನು ಜೀವನ ಮಾಡೋಕೆ ಆಗ್ತಾ ಇರಲಿಲ್ಲ. ನಮ್ಮ ತಾಯಿನೇ ಇದಕ್ಕೆ ಕಾರಣ. ನಮ್ಮ ತಾಯಿನೇ ನನಗೆಲ್ಲ. ನಮ್ಮ ತಾಯಿ ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್. ಹೌದು ಮೇಡಮ್. ಮತ್ತೆ ಈ ಪೀಸ್ ಆಟೋ ಅಂತ ನೀವು ಜಾಯ್ನ್ ಆಗಿ ಅದ್ರಲ್ಲಿ ಕೂಡ ನೀವು ಅಧ್ಯಕ್ಷರು ಕೂಡ ಆಗಿದ್ದೀರಾ. ಹೌದು. ಸೊ ಪೀಸ್ ಆಟೋ ಆಶಯ ಏನು, ಮತ್ತೆ ಅದಕ್ಕೆ ಪೀಸ್ ಆಟೋ ಹುಟ್ಟಲು ಕಾರಣ ಏನು ಮ್ಯಾಮ್? ಮೇಡಮ್, ಅದು ಪೀಸ್ ಆಟೋ ಅಂತ ಹುಟ್ಟಲು ಕಾರಣ ಅಂದರೆ ಗಾಂಧೀಜಿಯವರು ಜನ್ಮದಿನದಂದು ಅದನ್ನು ಪೀಸ್ ಆಟೋ ಉದ್ಘಾಟನೆ ಮಾಡಿದ್ದು. ಅದಕ್ಕೆ ಹೆಸರು ಅದು ಗಾಂಧೀಜಿಯವರು ಹೆಂಗೆ ಶಾಂತಿಯುತವಾಗಿ ನಮಗೆ ಸ್ವತಂತ್ರ ತಂದುಕೊಟ್ರೆ ಅದೇ ಥರ ನಾವು ಏನೇ ಪ್ರಾಬ್ಲಮ್ ಬಂದ್ರೂ ನಾವು ಶಾಂತಿಯುತವಾಗಿ ಜೈಗಳಿಸ್ಬೇಕು ಅನ್ನೋದಕ್ಕೆ ಒಂದು ಹೆಸರು ಇಡಬೇಕು ಅನ್ನೋದೇ ನಮ್ಮ ಪೀಸ್ ಆಟೋ ಅಂತ ಹೆಸರು ಬಂದಿದೆ. ಓಕೆ. ಈ ಸಾಮಾನ್ಯ ಆಟೋ ಚಾಲಕರಿಗೆ ಮತ್ತು ಪೀಸ್ ಆಟೋ ಚಾಲಕರಿಗೆ ಏನು ವ್ಯತ್ಯಾಸ ಮ್ಯಾಮ್? ಸಾಮಾನ್ಯ ಆಟೋ ಚಾಲಕರು ಇವಾಗ ರೋಡಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಅಂದ್ಕೊಳ್ಳಿ ಮೇಡಮ್, ಆವಾಗ ಒಬ್ಬ ಫೇಸ್ ಮಾಡೋಕ್ಕಾಗಲ್ಲ. ಅವನಿಗೆ ಪ್ರಾಬ್ಲಮ್ ಆದರೆ ನಡೆಯೋ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಹೋಗಿ ಕಳಿಸ್ತಾ ಇರ್ತಾರೆ. ಆದರೆ ಈ ಪೀಸ್ ಆಟೋ ಒಂದು ನಮ್ಮ ಕುಟುಂಬ ಇದೆಯಲ್ಲ ಮೇಡಮ್, ಆ ಕುಟುಂಬ ಒಗ್ಗಟ್ಟಿಂದ ನಾವು ಏನು ಬೇಕಾದರೂ ಜೈಗಳಿಸ್ಬೋದು ಅನ್ನೋದಕ್ಕೆ ಏನೇ ಒಂದು ಪ್ರಾಬ್ಲಮ್ ಆದ್ರೂ ನಮ್ಮ ಕುಟುಂಬ ಬಂದು ಒಗ್ಗಟ್ಟಿಂದ ನಿಂತ್ಕೊಂಡು ಅದನ್ನು ಫೇಸ್ ಮಾಡೇ ನಾವು ಆಚೆ ಬರ್ತಾರೆ. ಆ ಥರ ಒಂದು ಒಳ್ಳೆ ಇದಿದೆ ಮೇಡಮ್ ನಮ್ಮ ಪೀಸ್ ಆಟೋಗೆ. ಶಕ್ತಿ ಇದೆ ಮೇಡಮ್. ಒಗ್ಗಟ್ಟಲ್ಲಿ ಬಲವಿದೆ, ಒಗ್ಗಟ್ಟಲ್ಲಿ ಗೆಲುವು ಇದೆ. ಹೌದು ಮೇಡಮ್. ಒಗ್ಗಟ್ಟು ಇದ್ದ ಕಡೆ ಗೆಲುವು ಇದ್ದೇ ಇದೆ ಮೇಡಮ್. ಹೌದು ಮ್ಯಾಮ್. ನೀವು ಹೇಳಿದ್ರಿ ಒಗ್ಗಟ್ಟಲ್ಲಿ ಬಲವಿದೆ ಅಂತ. ಒಗ್ಗಟ್ಟಾಗಿ ಬಲವಾಗಿ ನಿಂತು ಯಾವ್ದಾದ್ರು ಸಮಸ್ಯೆ ಅಥವಾ ಸಹಾಯ ಮಾಡಿರೋದು ಯಾವ್ದಾದ್ರು ಒಂದು ಘಟನೆ ಇದೆಯಾ ಮ್ಯಾಮ್? ಖಂಡಿತ ಇದೆ ಮೇಡಮ್. ನಾನು ಡ್ಯೂಟಿ ಮಾಡ್ತಾ ಇದ್ದೆ ಈ 4 ವರ್ಷದಿಂದ ಮೇಡಮ್. ಫರ್ಜರ್ ಟೌನ್ಗೆ ಹೋಗಿದ್ದೆ. ಆವಾಗ ಒಬ್ರದ್ದು ಅಂಕಲ್ದು ವಯಸ್ಸಾಗಿದೆ, ಅವ್ರಿಗೆ ಆಟೋ ಪಂಚರ್ ಆಗಿದೆ. ಅವ್ರು ವೀಲ್ ಬಿಚ್ಚಬೇಕಾಗಿತ್ತು. ಅವತ್ತು ಎಲ್ಲರಿಗೂ ಕೈ ತೋರಿಸ್ತಾ ಇದ್ದಾರೆ, ಯಾರೂ ಅವ್ರಿಗೆ ಹೆಲ್ಪ್ ಮಾಡಿಲ್ಲ. ನಾನು ನನ್ನ ಆಟೋದಲ್ಲಿ ಪ್ಯಾಸೆಂಜರ್ ಬೇರೆ ಇದ್ದಾರೆ, ಆದರೂ ಅವ್ರನ್ನ ಮುಂದೆ ನಿಲ್ಲಿಸ್ಬಿಟ್ಟು ಬಂದು ರಿಟರ್ನ್ ಕೇಳಿದೆ, ಏನಾಯ್ತು ಅಂಕಲ್ ಅಂತ. ನಾನು ಮರೆಯೋಕ್ಕಾಗದೆ ಇರೋಂಥ ಸ್ಟೋರಿ. ಏನಾಯ್ತು ಅಂಕಲ್? ನನಗೆ ಅಮ್ಮ ಪಂಚರ್ ಆಗಿದೆ, ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ, ಗಾಡಿ ಎತ್ತಬೇಕು, ನನ್ನ ಕೈಲಾಗಲ್ಲ. ಅಂಕಲ್ ನೀವು ಎತ್ತಿ, ನೀವು ವೀಲ್ ಬಿಚ್ಚಿ ನಾನು ಎತ್ತಿಡ್ಕೋತೀನಿ ಅಂತ ಅಂದ್ಬಿಟ್ಟು ಮೇಡಮ್ ನಾನು ಎತ್ತಿಡ್ಕೊಂಡೆ. ಅವ್ರು ವೀಲ್ ಬಿಚ್ಚಿಬಿಟ್ಟು ನನ್ನ ಹತ್ರನೇ ಟೂಲ್ಸ್ ಎಲ್ಲ ಇತ್ತು, ಕೊಟ್ಟು ವೀಲ್ ಬಿಚ್ಚಿಸ್ದೆ. ಆವಾಗ ಎಲ್ಲ ರೋಡಲ್ಲಿರೋರು ಆವಾಗ ಬಂದು ನನಗೆ ಶಬಾಷ್ ಅಂತ ಹೇಳಿದ್ರು. ನನಗೆ ಅದು ತುಂಬ ಖುಷಿ ಆಯಿತು. ಅವರು ನನ್ನ ಹೆಗಲು ತಟ್ಬಿಟ್ಟು, ನನ್ನ ಮಗಳು ಇದ್ದಂಗೆ ನೀನು ಅದು ಗಂಡ್ಸು ಮಾಡ್ದಿರೋ ಕೆಲಸ ನೀನು ಮಾಡಿದ್ಯಮ್ಮ ಅಂತ ಅಂದಾಗ ನನಗೆ ಅದೊಂದು ಖುಷಿ ಇತ್ತು. ಆಮೇಲೆ ಇನ್ನೊಂದು ಸ್ಟೋರಿನೂ ನಡೆದಿದೆ ಮೇಡಮ್. ನಮ್ಮ ಅರಳಿ ಆರ್ಚ್ ಇದೆ, ಅಲ್ಲಿ ಒಬ್ರದ್ದು 10 ಗಂಟೆ ನೈಟ್ 10 ಗಂಟೆ ಅವ್ರದ್ದು ಗ್ಯಾಸ್ ಖಾಲಿ ಆಗೋಗಿದೆ. ಥ್ರೋ ಮಾಡಬೇಕಾಗಿತ್ತು, ಯಾರೂ ಬಂದಿಲ್ಲ. ನಾನು 5 ನಿಮಿಷ ನೋಡಿದೆ, ಮನೆಗೆ ಹೋಗೋ ಟೈಮ್ ನಂದು ಬೇರೆ. 5 ನಿಮಿಷ ನೋಡಿದೆ, ಯಾರೂ ಬರಲಿಲ್ಲ. ಆವಾಗಿನ ದಿನ ನನಗೆ ಥ್ರೋ ಮಾಡೋಕ್ಕೆ ಬಂದಿಲ್ಲ. ಆವತ್ತಿನ ದಿನ ನಾನು ಆಟೋದಲ್ಲಿ ಕೂತ್ಕೊಂಡು ಮೂವ್ ಮಾಡಿದೆ, ಅವರು ತಳ್ತಾ ಥ್ರೋ ಮಾಡಿಕೊಂಡ್ರು. ಆವಾಗ 10 ಗಂಟೆ ರಾತ್ರಿಲಿ ಒಬ್ಬ ಲೇಡೀಸು ನಾನು ಅವ್ರಿಗೆ ಸಪೋರ್ಟ್ ಮಾಡಿ ನಿಂತಿದ್ದಕ್ಕೆ ಪಾಪ ಅಯ್ಯಪ್ಪ 2 ಕೈ ಎತ್ತಿ ನಮಸ್ಕಾರ ಮಾಡಿ, ಯಾರೂ ಮಾಡದೇ ಇರೋ ಕೆಲಸ ನೀನು ಮಾಡಿದ್ಯಾ, ಇಷ್ಟು ಜನ ಗಂಡಸರು ಕೂಡ ಮಾಡಲಿಲ್ಲಲ್ಲ ಅಂತಂದ್ಬಿಟ್ಟು ಅವ್ರು ತುಂಬಾ ಖುಷಿಯಾಗಿ ನನ್ನ ನಂಬರ್ ತೊಗೊಂಡು ಮನೆಗೆ ಹೋಗಿ ಕೂಡ ಫೋನ್ ಮಾಡಿದ್ರು ಮೇಡಮ್. ನಂಗೆ ತುಂಬ ಖುಷಿ ಆಯ್ತು ಅದು ಅಂತೂ. ಅದೊಂದು ಸ್ಟೋರಿ ನಡೆದಿದೆ ನನ್ನ ಲೈಫಲ್ಲಿ, ಅಂದರೆ ಮರೆಯೋಕ್ಕಾಗದೇ ಇರೋದು. ಸೊ ನಿಮ್ಮ ಸಹಾಯ ಹಿಂಗೆ ಮುಂದುವರಿತಾ ಇರಲಿ ಮೇಡಮ್. ಮತ್ತು ಪೀಸ್ ಆಟೋಗೆ ಬರೋಕ್ಕೆ ಕಾರಣ ಏನು, ಮತ್ತು ಇದರಿಂದ ಯಾರಾದರೂ ಪ್ರೇರಣೆ ಯಾರಾದರೂ ಇದ್ದಾರಾ ಮ್ಯಾಮ್? ಮೇಡಮ್ ಪ್ರೇರಣೆ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ರಘುನಾರಾಯಣ್ ಗೌಡ್ರು ಅಂತ, ಪೀಸ್ ಆಟೋ ಮೇನ್ ಲೀಡ್ರೇ ಅವರೇ, ಅಧ್ಯಕ್ಷರೇ ಅವರೇ. ನಾವು 6 ವರ್ಷ ಹಿಂದೆ ನಾನು ಆಟೋ ಓಡಿಸ್ತಾ ಇದ್ದಾಗ ಇದೇ ಹೇಳಿದ್ನಲ್ಲ ಮೇಡಮ್, ಆ ಪಂಚರ್ ಆಗಿರೋ ಆಟೋಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಬರದೇ ಇದ್ದಾಗ ನಾನು ಅವಾಗ ಅನಿಸು ಮನಸ್ಸಿಗೆ, ಈ ಥರ ಒಬ್ಬೊಬ್ಬರಾಗಿ ಏನೂ ಮಾಡೋಕ್ಕಾಗಲ್ಲ, ಒಗ್ಗಟ್ಟಿಂದ ಏನೋ ಮಾಡೋಕ್ಕಾಗೋದು, ಏನೋ ಒಂದು ಮಾಡಬೇಕು ಅನ್ನೋ ಮೈಂಡ್ ನನಗಿತ್ತು. ಅದೇ ಟೈಮ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಫೋನ್ ಮಾಡಿಬಿಟ್ಟು 6 ವರ್ಷದ ಹಿಂದೆಯೇ ಈ ಥರ ನಮ್ಮದು ಪೀಸ್ ಆಟೋ ಅಂತ ಯೂನಿಯನ್ ಇದೆ, ನೀವು ಬಂದು ಜಾಯ್ನ್ ಆಗಿ, ನಿಮ್ಗೆ ಏನೇ ಸಪೋರ್ಟ್ ಬೇಕಂದ್ರೂ ನಾವು ಒಗ್ಗಟ್ಟಾಗಿ ನಿಂತ್ಕೊಂಡು ನಿಮ್ಗೆ ಮಾಡ್ತೀವಿ, ಎನಿ ಟೈಮ್ ಯಾವ ಟೈಮ್ ಬೇಕಾದರೂ ನಾವು ಬಂದು ನಿಂತ್ಕೋತೀವಿ, ನೀವು ಲೇಡೀಸ್ ಆಗಿ ನೀವು ಆಟೋ ಓಡಿಸ್ತಾ ಇರೋದೇ ಖುಷಿ ಅಂತಂದ್ಬಿಟ್ಟು ಆವಾಗ ನಮಗೆ ಫೋನ್ ಮಾಡಿ ನನಗೆ ಕರೆದಿದ್ರು. ಆವಾಗ ಹೋಗಿ ಜಾಯ್ನ್ ಆಗಿತ್ತು ಮೇಡಮ್. ನಮ್ಮ ರಾಜ್ಯಾಧ್ಯಕ್ಷರಿಗೆ ಒಂದು ನಮಸ್ಕಾರ. ದಿನನಿತ್ಯ ನೀವು ಏನೇನು ಸವಾಲು ಎದುರಿಸ್ತಾ ಇದ್ದೀರಾ ಮ್ಯಾಮ್ ಈ ಜರ್ನಿಗೆ ಬಂದಾಗಿಂದ? ಮೇಡಮ್ ದಿನನಿತ್ಯ ರೋಡಲ್ಲಿ ನಿಮಗೆ ಗೊತ್ತಿರುತ್ತಲ್ಲ ಮೇಡಮ್, ಒಬ್ಬರು ಒಳ್ಳೆಯವರಿದ್ರೆ ಒಬ್ಬರು ಕೆಟ್ಟವ್ರು ಇರ್ತಾರೆ. ನಾವು ಮಹಿಳೆಯರು ಆಟೋ ಓಡಿಸ್ತವ್ರೆ ಅಂತಂದರೆ ಅವ್ರಿಗೊಂಥರ, ಒಬ್ಬರು ಎಲ್ಲರೂ ಹಂಗೆ ಇಲ್ಲ, ಬಟ್ ಇರ್ತಾರೆ, ಎಲ್ಲೋ ಒಬ್ರು ಇದ್ದೇ ಇರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ನಾವು ಕರೆಕ್ಟಾಗಿ ಹೋಗ್ತಾ ಇದ್ರೂ ಬೇಕಂತಲೇ ಅವನು ಓವರ್ಟೇಕ್ ಮಾಡೋದು, ಇಲ್ಲ ಸಂದಿಲ್ ನುಗ್ಕೊಂಡು ಬಂದು ಟಚ್ ಮಾಡೋದು, ಇಲ್ಲ ಆರನ್ ಮಾಡೋದು, ಈ ಥರ ಮಾಡಿಬಿಟ್ಟು ಮತ್ತೆ ಅವರೇ ಬಂದು ನಮ್ಗೆ ಆವಾಜ್ ಹಾಕೋದು, ಆ ಥರ ಎಲ್ಲ ಮಾಡ್ತಾರೆ. ಅದಕ್ಕೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ.
ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಧೈರ್ಯವಾಗಿ ಇದ್ದಕ್ಕೆ ರೋಡಿಗೆ ಬಂದು ಜೀವನ ಮಾಡ್ತಾ ಇದ್ದೀವಿ. ಅವನು ಅಂದರೆ ನನಗೇನೋ ಅಂತೀನಿ, ಆ ಥರ ಧೈರ್ಯ ಇದೆ. ನಮ್ಮ ತಾಯಿ ನನ್ನ ಧೈರ್ಯ ಹೇಳ್ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ಪೀಸ್ ಔಟ್ ಆಫ್ ಕುಟುಂಬ ಏನೇ ಟೈಮ್ ಆಗಬೇಕಾದ್ರೂ ಒಂದು ಫೋನು ಒಂದು ಮೆಸೇಜ್ ಗ್ರೂಪ್ಗೆ ಹಾಕಿದ್ರೆ ಯಾರು ಬೇಕಾದ್ರೂ ಬರ್ತಾರೆ ಮೇಡಮ್. ಅದೊಂದು ಹೆಲ್ಪ್ ಇದೆ. ಮತ್ತೆ ಈ ವೃತ್ತಿಯಲ್ಲಿ ಬರೀ ಗಂಡಸರು ಇರೋದ್ರಿಂದ ಸೊ ನಿಮ್ಗೆ ಅದರಿಂದ ಏನಾದ್ರು ತೊಂದರೆ ಆಗಿದೆಯಾ ಅಥವಾ ಏನಾದ್ರು ಸವಾಲು ಎದುರಿಸ್ಬೇಕಂತ ಪರಿಸ್ಥಿತಿ ಬಂದಿದ್ಯಾ ಮ್ಯಾಮ್? ಮೇಡಮ್ ನಾನು 8 ವರ್ಷ ಆಯಿತು, 2017 ಸ್ಟಾರ್ಟ್ ಮಾಡಿದ್ದು. ನನಗೆ ಆ ಥರ ಪ್ರಾಬ್ಲಮ್ ಏನೂ ಆಗಿಲ್ಲ, ಆಗೋದು ಬೇಡ ಭಗವಂತನ ಆಶೀರ್ವಾದದಲ್ಲಿ. ಆದರೆ ಒಂದೇ ಒಂದು ಶಿವಾಜಿನಗರದಲ್ಲಿ ಮಾತ್ರ ಅವನು ನನ್ನ ಬ್ಯಾಕ್ ಸೈಡ್ ಇದ್ದ, ಅವನು ಎಲ್ಲಿ ಹೋಗ್ಬೇಕು ಅವನಿಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಲೇಡೀಸ್ ಅಂತ ಆ ಥರ ಮಾಡೋದನ್ನ ಏನೋ ಗೊತ್ತಿಲ್ಲ. ಆರನ್ ಮಾಡ್ದ, ನಾನು ಏನು ಆರನ್ ಮಾಡ್ತಾಯಿದ್ದೆ, ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದ ತಕ್ಷಣ ತಗೊಬಂದು ಅಡ್ಡ ಹಾಕ್ಬಿಟ್ಟು ನನಗೆ ಒಡೆಯೋ ಥರ ಬೈಯೋ ಥರ ದೊಡ್ಡ ಆವಾಜೇ ಹಾಕ್ಬಿಟ್ಟ. ಆ ಥರ ಆಗಿ ಆಮೇಲೆ ಅಲ್ಲಿರೋ ಪೊಲೀಸವರು ಮತ್ತು ನನ್ನ ಕಸ್ಟಮರು ಕೂಡ ಮುಸ್ಲಿಮ್ ಅವರೇ ಆಗಿದ್ದರು. ಅವರು ಫೇಸ್ ಮಾಡಿಕೊಂಡು ಅವನಿಗೆ ಹೊಡೆದು ಕಳಿಸಿದ್ರು. ನೀವು ಈ ಘಟನೆ ಬಗ್ಗೆ ಏನು ಹಂಚ್ಕೊಂಡ್ರಿ? ಸೊ ನಿಮ್ಗೆ ಆ ಸಮಯದಲ್ಲಿ ಅಪ್ಪ ಈ ಪಯಣ ಬೇಡ, ನನಗೆ ಇಲ್ಲೇ ನಿಲ್ಲಿಸ್ಬಿಡೋಣ ಅಂತ ಏನಾದ್ರು ಅನಿಸಿದ್ಯಾ ಮೇಡಮ್? ಇಲ್ಲ ಮೇಡಮ್, ಒಬ್ರಿಗೆ ಸಪೋರ್ಟ್ ಮಾಡೋದು ಭಗವಂತ, ನಾವು ಎಲ್ಲ ರೀತಿ ಸಪೋರ್ಟ್ ಮಾಡೋಕ್ಕಾಗಲ್ಲ. ದೇವರು ಒಂದಲ್ಲ ಒಂದು ರೀತಿ ಕೊಟ್ಟಿರ್ತಾನೆ. ನಾವು ಸಪೋರ್ಟಿಂಗ್ ಅಂತಂದರೆ ನಮ್ಮ ಕೈಲಾಗಿದ್ದು ಈ ನೋಡಿ, ನಾವು ಮಾಡೋ ವೃತ್ತಿಲಿ ಅಷ್ಟು ಇಷ್ಟು ಈ ಥರ ಸಪೋರ್ಟಿಂಗ್ ಮಾಡ್ಬೋದು. ಅದು ನಂಗೆ ಖುಷಿ ಕೊಡುತ್ತಾ ಹೊರತು ನಾನು ಬಿಡಬೇಕು ಅಂತ ನನಗನ್ನಿಸ್ಲಿಲ್ಲ. ಆದರೆ ಈ ನಡುವೆ ಜಾಸ್ತಿ ಹೆಣ್ಮಕ್ಳೆಲ್ಲ ಬರ್ತಾ ಇದ್ದಾರೆ, ಅದು ಖುಷಿನೇ. ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡೋಣ ಅನ್ನೋದು ಒಂದಿದೆ. ಬಿಡಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಮೇಡಮ್. ಇನ್ನು ಇದಕ್ಕಿಂತ ಮೇಲೆ ಹೋಗಬೇಕು ಅನ್ನೋದು ಆಸೆ ಇದೆ. ಇದೇ ಡ್ರೈವಿಂಗ್ ಫೀಲ್ಡಲ್ಲಿ ಇನ್ನು ಮೇಲೆ ಹೋಗಬೇಕು, ಬಿಡಬೇಕು ಅನ್ನೋದು ಆಸೆ ಇಲ್ಲ. ನಮ್ಗೆ ಏಜ್ ಆದಾಗ ಮುಂದೆ ಮಕ್ಕಳು ಬೇಡ ಅಂದಾಗ ಅವಾಗ ನೋಡ್ಕೊಳ್ಳೋಣ ಅಂತ ಒಂದು. ಸೊ ಇನ್ನು ಮೇಲೆ ಹೋಗ್ಬೇಕು ಅಂತ ಆಸೆ ಅಂತ ಹೇಳಿದ್ರಿ, ಆಸೆಗಳೇನಂತ ಕೇಳ್ಬೋದಮ್ಮ? ಕೇಳಿ ಮ್ಯಾಮ್. ನನಗೆ ಬಸ್ ಓಡಿಸ್ಬೇಕು, ಆಂಬುಲೆನ್ಸ್ ಓಡಿಸ್ಬೇಕು ಅನ್ನೋದೆಲ್ಲ ಡ್ರೀಮ್ ಇದೆ. ಇದಕ್ಕಿಂತ ಎತ್ತರಕ್ಕೆ ಹೋಗಬೇಕು ಅನ್ನೋದೊಂದಿದೆ. ಅದು ಬಸ್ ಆದರೂ ಸರಿ, ಆಂಬುಲೆನ್ಸ್ ಆದರೂ ಸರಿ ಓಡಿಸ್ಲೇಬೇಕು. ಇವತ್ತಲ್ಲ ನಾಳೆ ನಾವು ಮಾಡಬೇಕು ಅನ್ನೋದೊಂದು ಕನಸಿದ್ದೇ ಇದೆ. ಅದು ಮಾಡಬೇಕು ಅನ್ನೋ ಛಲ ಇದೆ. ಅದು ಮಾಡ್ತೀನಿ ಸ್ವಲ್ಪ ಮಕ್ಕಳು ದೊಡ್ಡವರಾಗೋವರೆಗೂ. ಆಮೇಲೆ ನಾವು ಟ್ರೈ ಮಾಡೋಣ. ನಿಮ್ಮ ಕನಸು ಬೇಗ ನನಸಾಗ್ಲಿ ಮ್ಯಾಮ್. ಆಲ್ ದ ಬೆಸ್ಟ್. ನಮ್ಮ ಧ್ವನಿ ತಂಡ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಸೊ ಇವಾಗ ನಾವು ಪೀಸ್ ಔಟೋಗೆ ಬರೋಣ. ಪೀಸ್ ಔಟ್ ಅಂದರೆ ಮೀಟರ್ಗೆ ಸದ್ದು. ಸೊ ಈ ಮೀಟರ್ಗೆ ಸದ್ದು ಅನ್ನೋ ಜಾಗೃತಿ ಎಲ್ಲಿ ತನಕ ಮುಟ್ಟಿದೆ ಮೇಡಮ್? ಇವಾಗ ಫಸ್ಟ್ ಪೀಸ್ ಆಟೋ ಪೇಸಲ್ಲಿ ಪ್ರತಿಯೊಬ್ಬರಿಗೂ ಪೀಸ್ ಆಟೋ ಅಂದ್ರೇ ಯಾರಿಗೂ ಗೊತ್ತಿಲ್ಲ ಅನ್ನೋ ಥರ ಇಲ್ಲ, ಎಲ್ಲರಿಗೂ ಗೊತ್ತು. ಪೀಸ್ ಆಟೋನೇ ಮೇಯ್ನ್ ನಂಬರ್ ಇದರಲ್ಲಿರೋದು. ಸಂಘಟನೆ ನಮ್ಮ ಅಷ್ಟು ಒಗ್ಗಟ್ಟಾಗಿದೆ ನಮ್ಮ ಕುಟುಂಬ. ಸದ್ದು ಮೀಟರ್ಗೆ ಸದ್ದು ನಮ್ಮ ರಾಜ್ಯಾಧ್ಯಕ್ಷರು ಹೇಳೋದೇ ಒಂದೇ. ಡೈಲಿ ನಮ್ಮ ಗ್ರೂಪಿಗೆ ಮೆಸೇಜ್ ಆಗ್ತಾ ಇರ್ತಾರೆ, ನಿಯತ್ತಾಗಿ ದುಡೀರಿ, ₹1 ಅವ್ರು ಖುಷಿಯಿಂದ ₹10 ಮೀಟ್ರ್ ಮೇಲೆ ₹10 ₹20 ಕೊಟ್ಟರೆ ಖುಷಿಯಿಂದ ಇಸ್ಕೊಳ್ಳಿ. ಅದಕ್ಕೆ ಮೇಲೆ 100 200 ಸಲುಗೆ ವಸೂಲಿ ಮಾಡೋದು ಮಾಡಬೇಡಿ. ನಮ್ಮ ಪೀಸ್ ಆಟೋಗೂ ಕೆಟ್ಟ ಹೆಸರು, ನಮಗೂ ಕೆಟ್ಟ ಹೆಸರು, ನಾವು ಮಾಡೋ ಕೆಲಸಕ್ಕೂ ಕೆಟ್ಟ ಹೆಸರು ಅಂತ ಹೇಳ್ತಾರೆ. ನಮ್ಮ ಪೀಸ್ ಆಟೋ ಕುಟುಂಬದಲ್ಲಿರೋರು ಎಲ್ಲರೂ ಮೀಟ್ರ್ ಹಾಕ್ಕೊಂಡು ಅವ್ರು ಖುಷಿಯಿಂದ ಕಸ್ಟಮರ್ ಕೊಟ್ಟರೆ ಇಸ್ಕೋತಾರೆ. ನಾವು ಅಷ್ಟೇ ಖುಷಿಯಿಂದ ಅವ್ರು 10-20 ಕೇಳ್ತೀವಿ, ಕೊಟ್ಟರೆ ಇಸ್ಕೋತೀವಿ. ಅದಕ್ಕೆ ಮೇಲೆ ನಾವು ಕೇಳಲ್ಲ ಮೇಡಮ್. ಅದೇ ಮೆಜೆಸ್ಟಿಕ್ ಸೈಡೋ ಇಲ್ಲ ಶಿವಾಜಿನಗರ ಸೈಡೋ ಕಮರ್ಷಿಯಲ್ ಸ್ಟ್ರೀಟ್ ಸೈಡೋ ಹೋಗಿ ಎಲ್ಲಿ ಅಲ್ಲಿಂದ MG ರೋಡಿಗೆ ಕೇಳಿ ₹150 ₹200 ಕೇಳ್ತಾರೆ. ಮೆಜೆಸ್ಟಿಕ್ಕಿಂದ ನಮ್ಮ ಏರಿಯಾ ಕೇಳಿ ಉತ್ತರಳ್ಳಿಗೆ ₹500 ಕೇಳ್ತಾರೆ. ಈ ಥರ ದದ್ದೆ ಮಾಡೋರಿಂದನೇ ಆಟೋ ಚಾಲಕರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಅದಕ್ಕೆ ನಮ್ಮ ಪೀಸ್ ಆಟೋ ಕುಟುಂಬ ಆ ಥರ ಮಾಡೋದು ಬೇಡ ಅಂತ ಒಗ್ಗಟ್ಟಾಗಿ ನಿಂತ್ಕೊಂಡು ಆ ಥರ ಬೇಡ, ನಾವು ನಿಯತ್ತಾಗಿ ಮಾಡೋಣ ಅನ್ನೋ ಒಂದು ನಿಯತ್ತಿನ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವಾಗ ನೀವು ಹೇಳಿದ್ರೆ 1 to 2 ಕೇಳ್ತಾರೆ, ಅದು ಡೇ ಟು ಡೇ ರೂಟೀನ್ ಆಗಿಬಿಟ್ಟಿದೆ. ಸೊ ಪೀಸ್ ಆಟೋ ಬಂದಾಗ ಇನ್ನೊಂದು ಸಂಘಟನೆ ಇರುತ್ತಲ್ಲ ಮ್ಯಾಮ್, ಆ ಸಂಘಟನೆಯಿಂದ ನಿಮ್ಗೆ ಏನಾದ್ರು ಸಮಸ್ಯೆ ಆಗಿದೆಯಾ ಮೇಡಮ್? ಆ ಥರ ಏನೂ ಇಲ್ಲ. ಇವಾಗ ಫಸ್ಟೆಲ್ಲ ಒಬ್ರಿಗೊಬ್ರಿಗೆ ಆಗದೆ ಇರೋ ಥರ ಅವನೇನು ನಾವೇನು ಅನ್ನೋ ಥರ ಇದ್ರು, ಆಪೋಸಿಟ್ ಆಗಿದ್ರು. ಇವಾಗ ಅವರು ಅಂದ್ಕೊಂಡ್ರು ಏನಂತ, ಒಗ್ಗಟ್ಟಲ್ಲಿದ್ರೇ ನಾವು ಜೈಗಳಿಸೋಕ್ಕಾಗೋದು, ಎಲ್ಲ ಸಂಘಟನೆ ಒಗ್ಗಟ್ಟಾಗಿದ್ರೇ ಆಗೋದು ಅಂತ ಅಂದ್ಬಿಟ್ಟು ಮೇಡಮ್. ಇವಾಗ 30 ಸಂಘಟನೆನೋ ಎಷ್ಟೋ ಸಂಘಟನೆ ನಾವೆಲ್ಲರೂ ಒಗ್ಗಟ್ಟಾಗೇ ಇದ್ದೀವಿ ಮೇಡಮ್. ಎಲ್ಲ ಸಂಘಟನೆ ನಾವು ಏನೇ ಪ್ರೋಗ್ರಾಮ್ ಮಾಡೋದು, ಏನೇ ಒಳ್ಳೆ ಕೆಲಸ ಮಾಡೋದು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲದಕ್ಕೂ ಅವರು ಬಂದು ಜಾಯ್ನ್ ಆಗಿ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡ್ತೀವಿ ಮೇಡಮ್. ಈ ಪೀಸ್ ಆಟೋಗೆ ಅಂತ ಆ್ಯಪ್ ಇದೆಯಾ ಮ್ಯಾಮ್? ಸಪ್ರೇಟ್ ಏನಾದ್ರು? ಇಲ್ಲ ಮೇಡಮ್, ಪೀಸ್ ಆಟೋಗೆ ಅಂತ ಸಪ್ರೇಟ್ ಆ್ಯಪ್ ಎಲ್ಲ ಇಲ್ಲ. ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಷ್ಟೇ ಆ ಥರ ಇದೆ, ಸಪ್ರೇಟ್ ಆ್ಯಪ್ ಇಲ್ಲ. ಈ ಆ್ಯಪ್ ಬಗ್ಗೆ ಕೇಳಿದಾಗ ಮತ್ತು ಈ ಆ್ಯಪ್ಗಳು ಇದೆಯಲ್ಲ ಅದು ಇದಕ್ಕೂ ಮತ್ತು ರೋಡ್ ಬಾಡಿಗೆಗೂ ಹೇಗಿದೆ ಮ್ಯಾಮ್ ನಿಮಗೆ?
ಮೇಡಮ್ ಆಪಲ್ ಡ್ಯೂಟಿ ಮಾಡೋ ಬದಲು ರೋಡ್ ಬಾಡಿಗೆ ಬೆಟರ್ ಮೇಡಮ್. ಯಾಕೆ ಅಂದರೆ ಆಪಲ್ ಡ್ಯೂಟಿ ಮಾಡೋರು ಅವ್ರು ಎಲ್ಲಿದ್ರು ಅವ್ರ ಮನೆವರೆಗೂ ಹೋಗ್ಬೇಕು, ಸಂಧಿ ಇದ್ರೂ ಹೋಗ್ಬೇಕು, ಅವ್ರು ಬಾತ್ರೂಮಲ್ಲಿದ್ದರೆ ನಾವು ಹೋಗಿ ಫೋನ್ ಮಾಡಬೇಕು, ಬಟ್ಟೆ ಹಾಕೋತಾ ಇದ್ದೀನಿ ಅಂತಾರೆ, ಬರ್ತಾ ಇದ್ದೀನಿ ಅಂತಾರೆ, 5 ನಿಮಿಷ ವೆಯ್ಟ್ ಮಾಡಿದ್ರು ವೆಯ್ಟ್ ಮಾಡಿ ಬರ್ತಾ ಇದ್ದೀವಿ ಅಂತಾರೆ. ನಾವು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗಿರ್ತೀವಿ, ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಮೇಡಮ್. ಆ ಥರ ಸಮಸ್ಯೆಗಳಿರುತ್ತೆ. ಅದೇ ರೋಡ್ ಬಾಡಿಗೆ ಅಂದರೆ ಮೇಡಮ್ ನಿಂತಿರೋ ಜಾಗದಲ್ಲಿ ಬರ್ತೀರಮ್ಮ ಅಂತಾರೆ, ನಮಗೂ ಬೆಟರು ಅವ್ರಿಗೂ ಬೆಟರು, ಕಸ್ಟಮರ್ಗೂ ಆಟೋ ಸಿಕ್ದಂಗೆ ಆಗುತ್ತೆ, ನಮಗೂ ಸಿಕ್ಕಿರೋ ಜಾಗದಲ್ಲಿ ಕಸ್ಟಮರ್ ಸಿಕ್ದಂಗೆ ಆಗುತ್ತೆ. ಅದು ಬೆಟರ್ ಇದೆ ಮೇಡಮ್. ನಮಗೆ ಈ ಆ್ಯಪೆಲ್ಲ ಡಿಲೀಟ್ ಮಾಡಿಬಿಟ್ಟು ರೋಡ್ ಬಾಡಿಗೆ ಕೊಟ್ಟರು ತುಂಬ ಖುಷಿ ಮೇಡಮ್. 100 ರೂಪಾಯಿ ಇಸ್ಕೊಳ್ಳೋ ಕಡೆ 300 ರೂಪಾಯಿ 400 ರೂಪಾಯಿ ಸಲಿಗೆ ಮಾಡ್ತಾರೆ. ಈ ಆ್ಯಪ್ ಡ್ಯೂಟಿನೂ ಹಂಗೆ ಆಗಿದೆ ಇವಾಗ. 100 ರೂಪಾಯಿ ಆಗೋ ಡ್ಯೂಟಿ ಕಡೆ 150 ರೂಪಾಯಿ 200 ರೂಪಾಯಿ ತೊಗೊತಾ ಇದ್ದಾನೆ ಕೂತಿರೋ ಜಾಗದಲ್ಲಿ. ಅದು ಏನಾಗಿದೆ ಅಂದರೆ ನಾವು ಆಟೋದವ್ರು ತೊಗೋತಾ ಇದ್ದಾರೆ ಅಂತ ಅವರು ಕಸ್ಟಮರ್ ತಿಳ್ಕೊಂಡಿದ್ದಾರೆ. ಅಲ್ಲ ಮೇಡಮ್, ನಾವು ಆಟೋದವ್ರು ತೊಗೋತಾ ಇಲ್ಲ. ನೀನು ಆಪಲ್ಲಿ ಎಷ್ಟು ತೋರಿಸ್ತಾ ಇದೆಯೋ ಅದೇ ಅಮೌಂಟ್ ನಾವು ತೊಗೋತಾ ಇರೋದು. ನಿಮಗೂ ಕಮಿಷನ್ ಕೊಡ್ತೀವಿ ನಾವು ಆಪಲ್ ಡ್ಯೂಟಿ ಮಾಡಿ. ಈ ಕಡೆ ಕಸ್ಟಮರ್ ಹತ್ರನೂ ಕೆಟ್ಟ ಹೆಸರು ತೆಗಿತೀವಿ. ಅದ್ರ ಬದಲಾಗಿ ನಮಗೆ ಆಪಲ್ ಡ್ಯೂಟಿನೇ ಬೇಡ ಮೇಡಮ್. ನಮಗೆ ರೋಡ್ ಬಾಡಿಗೆ ಕೊಟ್ಟರೆ ಆಪೇ ಡಿಲೀಟ್ ಮಾಡಿಬಿಡಿ, ರೋಡ್ ಬಾಡಿಗೆ ಕೊಡಿ. ಅದಕ್ಕೆ ನಾವು ಹೋರಾಟ ಮಾಡ್ತೀವಿ ಮೇಡಮ್. ನಮ್ಮ ಪೀಸ್ ಆಟೋದವರು ಕುಟುಂಬ ಎಲ್ಲ ಸಂಘಟನೆಯವರು ಅದು ಆಪ್ ಬೇಡ, ರೋಡ್ ಬಾಡಿಗೆ ಅದು ನಾವು ಮೀಟ್ರ್ ಬಾಡಿಗೆ ಆ ಥರನೇ ಸಿಕ್ಕಲಿ ಅಂತಲೇ ಹೋರಾಟ ಮಾಡ್ತಾ ಇದ್ದೀವಿ ಮೇಡಮ್. ಮೇಡಮ್, ನೀವು ಆ್ಯಪ್ ಬಗ್ಗೆ ಹೇಳಿದ್ರಿ. ಸೊ ಆ್ಯಪಿಂದ ಕೆಲವು ಜನರಿಗೆ ಉಪಯೋಗನೂ ಆಗಿದೆ, ತೊಂದರೆನೂ ಕೂಡ ಆಗಿದೆ. ಇದರಲ್ಲಿ ಏನಾದ್ರು ಬದಲಾವಣೆ ತರಬೇಕು ಅಂತ ಇದೆಯಾ? ಖಂಡಿತ ಇದೆ ಮೇಡಮ್. ಆ್ಯಪಿಂದ ನೀವು ಹೇಳಿದ್ರಿ ಉಪಯೋಗನೂ ಇದೆ, ನಾನು ಹೇಳ್ತಾ ಇದ್ದೀನಿ ಉಪಯೋಗನೂ ಇದೆ, ತೊಂದರೆನೂ ಇದೆ. ಉಪಯೋಗ ಅಂತಂದರೆ ಇವಾಗ ಏಜ್ ಆಗಿರೋರು ಅವರು ನಡ್ಕೊಂಡು ರೋಡ್ವರೆಗೂ ಬರೋಕ್ಕಾಗಲ್ಲ, ನಮಗೆ ಆ್ಯಪಿಂದ ತುಂಬ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ರೀತಿ ಒಳ್ಳೆಯದು ಅನಿಸುತ್ತೆ. ಮಾಡಲಿ ಮೇಡಮ್, ಆ್ಯಪೇ ಮಾಡಲಿ, ನಾವು ಡ್ಯೂಟಿ ಮಾಡ್ತೀವಿ ಇಲ್ಲ ಅಂತಲ್ಲ. ಆದರೆ ಕಸ್ಟಮರ್ ಹತ್ರ ಹೆಚ್ಚಿಗೆ ಸುಲಿಗೆ ಮಾಡ್ತಾವ್ರೆ ಆ್ಯಪಲ್ಲಿ, ಅದನ್ನು ಫಸ್ಟು ನಿಲ್ಲಿಸ್ಬೇಕು. ಅದೇ ರೀತಿ ಅದು ಕಷ್ಟನೂ ಆಗ್ತಾ ಇದೆ. ಹೆಂಗೆ ಅಂತಂದರೆ ಎಲ್ಲೋ ಕೂತ್ಕೊಂಡು ಆ್ಯಪಲ್ಲಿ ನೀವು ಕಷ್ಟಪಡೋರು ನಾವು ಮೇಡಮ್. ರೋಡಲ್ಲಿ ಬಂದು ಅಲ್ಲದೇನಾರು ಟ್ರಾಫಿಕ್ಕು ಅಯ್ಯೋ 108 ಜನನ ಫೇಸ್ ಮಾಡಿಕೊಂಡು ನಾವು ಪಡ್ತಾ ಇದ್ದೀವಿ ಕಷ್ಟ. ಅದರಲ್ಲಿ ಬಂದ್ಬಿಟ್ಟು ನೀನು ಎಲ್ಲೋ ಆಪಲ್ಲಿ ಕೂತ್ಕೊಂಡು 150 ನಮ್ಮ ಹತ್ರನೂ ಕಮಿಷನ್ನು, ಕಸ್ಟಮರ್ ಹತ್ರನೂ ಕಮಿಷನ್ನು. ಆವಾಗ ಕಸ್ಟಮರ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಏನು ಅರ್ಥ ಮಾಡ್ಕೋತಾ ಇದ್ದಾರೆ ಎಲ್ಲ ಈ ಡ್ರೈವರ್ಗಳೇ ಈ ಥರದ ವಸೂಲಿ ಮಾಡ್ತಾ ಇದ್ದಾರೆ, ಜಾಸ್ತಿ ನಮ್ಮ ಹತ್ರ ಅಮೌಂಟ್ ತಗೋತಾ ಇದ್ದಾರೆ ಅನ್ನೋ ಥರ ಅವ್ರ ಮನ್ಸಿಗೆ ಹೋಗಿದೆ. ಅದಾಗಬಾರ್ದು. ಆಪ್ ಇರಲಿ, ಏಜ್ ಆಗಿರೋದು ಹೆಲ್ಪ್ ಇದೆ, ನಾವು ಬೇಡ ಅಂತಲೂ ಹೇಳಲ್ಲ. ಎಷ್ಟು ಮೀಟರು ತೋರಿಸುತ್ತೋ ಅಷ್ಟೇ ಅಮೌಂಟ್ ಪೇ ಮಾಡಿಕೊಂಡು ಇದು ಮಾಡಲಿ. ಅದರಿಂದ ನಮಗೂ ಕಷ್ಟದಲ್ಲಿರೋರ್ಗೂ ಹೆಲ್ಪ್ ಆಗುತ್ತೆ, ನಮಗೂ ಟೆನ್ಷನ್ ಇರಲ್ಲ. ಈ ಥರ ಆಗ್ತಾಯಿದೆ, ಕಸ್ಟಮರು ಈ ಥರ ಕಂಪ್ಲೇಂಟ್ ಮಾಡೋದು ಅದೆಲ್ಲ ಇದಾಗುತ್ತೆ. ಅದರಿಂದ ಇಲ್ವಾ ಆಪೇ ಡಿಲೀಟ್ ಮಾಡಿಬಿಡ್ಲಿ, ನಮ್ಮದು ಮೀಟರ್ ಆಟೋ ಹೆಂಗಿದೆಯೋ ಮೀಟರ್ ಹಾಕ್ಕೊಂಡು ಓಡಿಸೋ ಥರ ಆಗಲಿ. ಅದು ನಮಗೆ ಹೆಲ್ಪ್ ಆಗ್ತಾಯಿದೆ, ಅದು ಹೆಲ್ಪ್ ಆಗುತ್ತೆ. ಓಕೆ ಮ್ಯಾಮ್, ನೀವು ಕಷ್ಟ ಅಂತ ಹೇಳಿದ್ರಿ. ಸೊ ನಿಮ್ಮ ಜೀವನದಲ್ಲಿ ಆರ್ಥಿಕ ಕಷ್ಟ ಅಂತ ಏನಾದ್ರು ಎದುರಿಸಿದ್ದೀರಾ ಮ್ಯಾಮ್? ಮೇಡಮ್, ನಮ್ಮ ಜೀವನದಲ್ಲಿ ನಾವು ಸುಮಾರು ಆಟೋ ಫೀಲ್ಡಿಗೆ ಬಂದು 8 ವರ್ಷ ಆಯಿತು. ಅದಕ್ಕಿಂತ ಬ್ಯಾಕ್ ಹೋದರೆ ಮೇಡಮ್ ನಾನು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ನಾನು ಆ ಥರ ಜೀವನ ಮಾಡಿಕೊಂಡು ಬಂದಿದ್ದೀನಿ. ಇವತ್ತು ನಮ್ಮ ತಾಯಿ ಆಶೀರ್ವಾದ, ನಾನು ನಂಬೋ ದೇವ್ರ ಆಶೀರ್ವಾದದಿಂದ ನಾನು 4 ಜನಕ್ಕೆ ಪರಿಚಯ ಆಗಿ 4 ಜನ ಗುರುತಿಸ್ಕೊಂಡು ನೋಡಿ ನಾನು ಇವತ್ತು ನಾವ್ಯಾರೋ ನಿಮ್ಮ ಮುಂದೆ ಬಂದು ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಎಲ್ಲ ಒಂದು ಭಗವಂತನ ಆಶೀರ್ವಾದ ಮೇಡಮ್. ನಾವು ಒಳ್ಳೆ ರೀತಿಯಿಂದ ಹೋಗೋಣ, ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ಒಳ್ಳೆ ರೀತಿಯಿಂದ ಹೋಗಿ ಒಳ್ಳೆ ಜೀವನ ಮಾಡಿ ನಾವು ನಿಯತ್ತಾಗಿದ್ದರೆ ಭಗವಂತ ದಾರಿ ತೋರಿಸ್ತಾನೆ. ಅದೇ ಕಷ್ಟ ಫಸ್ಟೆಲ್ಲ ತುಂಬ ಒಂದು 4,000 ಬಾಡಿಗೆ ಕಟ್ಟೋಕ್ಕೂ ಆಗದೇ ಇರೋಷ್ಟು ಜೀವನ ಮಾಡ್ತಾಯಿದ್ದೆ. ಇವಾಗ ಭಗವಂತ ಚೆನ್ನಾಗಿಟ್ಟವನೇ ಮೇಡಮ್. ನನ್ನ ಮಗಳನ್ನ ಇವಾಗ 2nd ಇಯರ್ ಮುಗೀತು, ಇವಾಗ ಡಿಗ್ರಿಗೆ ಓದಿಸ್ತಾ ಇದ್ದೀನಿ. ನಮ್ಮದು ಲೈಫ್ ಚೆನ್ನಾಗಿದೆ. ಶೀಟ್ ಮನೇಲಿದ್ದವರು ಇವಾಗ ಚೆನ್ನಾಗಿ ಜೀವನ ಸಾಗಿಸ್ಕೊಂಡದ್ದು ಎಲ್ಲ ನನ್ನ ಆಟೋಯಿಂದ ಮೇಡಮ್. ನನ್ನ ಆಟೋಯಿಂದ, ನನ್ನ ತಾಯಿ, ನನ್ನ ದೇವ್ರ ಆಶೀರ್ವಾದದಿಂದ ನನ್ನ ಜೀವನ ಚೆನ್ನಾಗಿದೆ. ನಿಮ್ಮ ಕುಟುಂಬ ಹೀಗೆ ಸಂತೋಷವಾಗಿರಲಿ ಮ್ಯಾಮ್. ಮತ್ತು ನಿಮ್ಮ ಮಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ಮಗಳು ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮ್ಮ ಈ ಜರ್ನಿಯಲ್ಲಿ? ಮೇಡಮ್, ನನ್ನ ಮಗಳು ಸಪೋರ್ಟಿಂಗ್ ಇಲ್ಲ ಅಂದಿದ್ರೆ ನಾನು ಇಷ್ಟು ದೂರ ಜರ್ನಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ತಾಯಿ ಕೂಡ ಅವ್ರ ಮಗನ ಮನೆಯಲ್ಲಿ, ಅಕ್ಕ ತಂಗಿ ಮನೆಯಲ್ಲಿ ಈ ಥರ ಅವರು ಇರ್ತಾರೆ. ಜೊತೆಯಲ್ಲಿ ಎನಿ ಟೈಮ್ ಜೊತೇಲಿ ಇರೋದು ಅಂತಂದರೆ ನನ್ನ ಮಕ್ಕಳು ನಾವೇ ಅಲ್ವ ಮೇಡಮ್. ನನ್ನ ಮಗಳು ಆವಾಗ 7 ವರ್ಷದ ಹಿಂದೆಯಿಂದನೂ ಇಲ್ಲಿವರೆಗೂ ನನ್ನ ಜೊತೆನೇ ಕಷ್ಟಪಟ್ಕೊಂಡೇ ಜೀವನ ಸಾಗಿಸ್ಕೊಂಡ್ಬಂದ್ಲು. ಇವಾಗ ಒಂದು ಸ್ವಲ್ಪ ನಮ್ಗೆ ಸಮಾಧಾನ ಇದೆ. ನನ್ನ ಮಗಳೇ ನನಗೆಲ್ಲ. ನನ್ನ ಮಗಳು ಸಪೋರ್ಟಿಂಗ್ ಆಗಿ ಇಷ್ಟು ದೂರ ನನಗೆ ಹೆಲ್ಪ್ ಮಾಡಿಲ್ಲ ಅಂತಂದರೆ ನಾನು ಆಚೆ ಹೋಗಿ ಕೆಲಸ ಮಾಡ್ಕೊಂಡು ಬರೋಕ್ಕಾಗಲ್ಲ ಮೇಡಮ್. ಆಚೆನೂ ಮಾಡ್ಕೊಬೋದು, ಮನೇಲೂ ಮಾಡ್ಕೊಬಂದು ಆಗಲ್ಲ. ನನ್ನ ಮಗಳು ಎಲ್ಲ ಮಾಡ್ತಾಳೆ. ನನಗೆ ಮನೆಗೆ ಹೋಗಿದ ತಕ್ಷಣ ತಟ್ಟೆಗೆ ಊಟ ಹಾಕಿ
ಕೊಡೋ ಥರ ನನ್ನ ಮಗಳು ಇದ್ದಾಳೆ. ನಂಗೆ ಅದು ಖುಷಿನೇ. ನನ್ನ ಮಗಳು ತುಂಬ ಸಪೋರ್ಟ್ ಮಾಡ್ತಾಳೆ ಮೇಡಮ್ ನನಗೆ. ಸೊ ಹೇಳಿರಿ ಮಗಳು ನಿಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತ. ಸೊ ಹೀಗೆ ನಿಮ್ಮ ಮಮ್ಮಿಗೆ ನೀನು ಸಪೋರ್ಟ್ ಮಾಡ್ತಾ ಇರು ಅಂತ ಹೇಳ್ತಾ ನಿಮ್ಮ ಅಮ್ಮ ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೋ ಸೊ ನಿಮ್ಮ ಮಗಳಿಗೆ ನೀವೆಷ್ಟು ಸಪೋರ್ಟಿವ್ ಆಗಿ ಮುಂದೆ ನಿಲ್ಲಬೇಕು ಅಂತ ಇದ್ದೀರಾ ಮ್ಯಾಮ್? ಮೇಡಮ್, ನಾನು ನನ್ನ ಲೈಫಲ್ಲಿ ನನಗೆ ಅಂತ ನಾವೇನು ಮಾಡ್ಕೊಳ್ಳಲ್ಲ. ಒಂದು ಯಾವುದೇ ತಾಯಿ ಆಗಲಿ ನಮಗೆ ಅಂತ ನಾವೇನು ಮಾಡ್ಕೊಳ್ಳಲ್ಲ. ಮಕ್ಳಿಗೋಸ್ಕರನೇ ಜೀವನ ಇದು ಮಾಡ್ತೀವಿ. ನಾನು ಹೇಳೋದಿಷ್ಟೇ, ನಾನು 9th ಪಾಸ್ ಮೇಡಮ್. ನನಗೇನೇನೂ ಗೊತ್ತಿರಲಿಲ್ಲ. 8 ವರ್ಷದ ಹಿಂದೆ ನನಗೇನು ಗೊತ್ತಿರಲಿಲ್ಲ. ಸ್ಕೂಲಲ್ಲಿ ಕೆಲಸ ಮಾಡು, ಮನೆಗೆ ಬಾ, ಇಷ್ಟೇ ಗೋಡೆ ಆ ಥರ ಇದ್ದೆ. ಇವಾಗ ನಾನು 4 ಕಡೆ ಓಡಾಡಿ 4 ಜನ ನೋಡಿ ನನಗೂ ಅನುಭವ ಆಗಿ ನಾನು ಇವಾಗ ಹೇಳೋದು ನನ್ನ ಮಗಳು ಒಂದೇ, ನೋಡಮ್ಮ ನಾನು ಓದಲಿಲ್ಲ ಬರ್ದಿಲ್ಲ, ನಾನು ಕಷ್ಟಪಡೋ ಥರ ರೋಡಲ್ಲಿ ನಾನು ಓದಿಲ್ಲ ಬರ್ದಿಲ್ಲ ಅಂದರೂ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಧೈರ್ಯವಾಗಿ ಜೀವನ ಫೇಸ್ ಮಾಡ್ತಾ ಇದ್ದೇನೆ. ಅದೇ ಥರ ನೀನು ಓದಿ ಚೆನ್ನಾಗಿ ನಿನ್ನ ಕಾಲ ಮೇಲೆ ನಿಂತ್ಕೊಂಡು 4 ಜನಕ್ಕೆ ಪರಿಚಯ ಆಗೋ ಥರ ಜೀವನ ಸಾಗಿಸ್ಬೇಕು ಅನ್ನೋದೇ ನನ್ನ ಗುರಿ. ಅಷ್ಟೇ ನನ್ನ ಮಗಳಿಗೆ ಯಾವಾಗಲೂ ಹೇಳೋದು. ನನ್ನ ಮಗಳು ಯಾವಾಗಲೂ ನನಗೆ ಸಪೋರ್ಟೇ ಮಾಡ್ತಾಳೆ. ಎಲ್ಲ ಪ್ರತಿಯೊಂದು ಈಗಿನ ಕಾಲದಲ್ಲಿ ಯಾರೂ ಮಾಡಲ್ಲ ಮೇಡಮ್. ಮನೆ ಕೆಲಸ ಫುಲ್ ಮಾಡ್ತಾಳೆ ನನ್ನ ಮಗಳು. ನನ್ನ ಮಗಳಿಗೆ ನಾನು ಹೇಳೋದಿಷ್ಟೇ, ಅವಳು ನಾವು ಓದಿಲ್ಲ, ನಮ್ಮ ಕಾಲ ಮೇಲೆ ನಾನು ನಿಂತ್ಕೊಂಡು ಧೈರ್ಯವಾಗಿ ಜೀವನ ಸಾಗಿಸ್ತಾ ಇದ್ದೀನಿ. ನನ್ನ ಮಗಳು ಓದಬೇಕು, ಚೆನ್ನಾಗಿ ಓದಬೇಕು. ನನ್ನ ಆಟ ಓಡಿಸ್ಕೊಂಡು ಅವ್ರ ಅಮ್ಮ ಆಟ ಓಡಿಸಾದ್ರೂ ಮಗಳನ್ನ ಚೆನ್ನಾಗಿ ಓದಿಸಿ ಈ ಥರ ಜೀವನ ಕಟ್ಕೊಟ್ಟವಳೆ ಅನ್ನೋದೊಂದು ಮಾತು ಇರಬೇಕು ಅನ್ನೋದು ನನ್ನ ಆಸೆ ಇದೆ ಮೇಡಮ್. ನಿಮ್ಮ ಮಗಳು ಮತ್ತು ಅಮ್ಮ ಬಾಂಧವ್ಯ ಹೀಗೆ ಖುಷಿಯಾಗಿ ಸಂತೋಷವಾಗಿರಲಿ ಅಂತ ಹೇಳ್ತೀವಿ ಮ್ಯಾಮ್. ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಿ ಮೇಡಮ್. ಮಾನವೀಯತೆಯಿಂದನೇ ಸೃಷ್ಟಿಯಾಗಿರೋದು ಈ ಪೀಸ್ ಆಟೋ. ಈ ಪೀಸ್ ಆಟೋ ಬಂದ್ಬಿಟ್ಟು ಬರೀ ಆ್ಯಪ್ಗಳಿಗೆ ಹೋರಾಟ ಮಾಡಿದ್ವಾ ಅಥವಾ ಬೇರೆ ಏನಾದರೂ ಸಮಸ್ಯೆಗೆ ನೀವು ನಿಂತಿದ್ದೀರಾ? ಮೇಡಮ್, ಪೀಸ್ ಆಟೋ ಅಂತಂದರೆ ಒಂದು ಕುಟುಂಬ. ನಮ್ಮ ಕುಟುಂಬ ಹೆಂಗಿದೆ ಅಂತಂದರೆ ನಾವು ಈ ಎಲ್ಲ ಕಡೆ ಅವರೇ ಗುರುತಿಸೋ ಥರ ಆಗಿದ್ದೀವಿ ನಾವು, ಒಂದು ಪೀಸ್ ಆಟೋ ಕುಟುಂಬದವರು. ಆಪ್ಗೋಸ್ಕರ ಅಂತಲ್ಲ ಮೇಡಮ್, ಯಾರೇ ಒಬ್ಬರು ರೋಡಲ್ಲಿ ಯಾರಿಗೂ ಆಕ್ಸಿಡೆಂಟ್ ಆಗಲಿ ಮೇಡಮ್, ನಮ್ಮ ಪೀಸ್ ಆಟೋ ಕುಟುಂಬದಲ್ಲಿರೋರಿಗೆ ಯಾರಿಗೇ ಆಗಲಿ ಮೇಡಮ್, ಬೇರೊಬ್ಬರಿಗೆ ಆದ್ರೂ ನಾವು ಹೋಗಿ ಸಹಾಯ ಮಾಡ್ತಾರೆ ಮೇಡಮ್ ನಮ್ಮ ಕುಟುಂಬದವರು. ಆದರೆ ನಮ್ಮ ಪೀಸ್ ಆಟೋ ಕುಟುಂಬ ಹೆಂಗೆ ಅಂತಂದರೆ ಯಾರಿಗೆ ಕಷ್ಟ ಅಂತಂದ್ರೂ ಬೆಂಬಲವಾಗಿ ನಿಂತ್ಕೊಂಡು ಅದು ಜೈಗಲ್ಸೆ ಮೇಡಮ್ ಆಚೆ ಬರೋದು. ನಾವು ಸಪೋರ್ಟಿಂಗಾಗಿ ನಿಂತ್ಕೊಂತೀವಿ ಮೇಡಮ್. ಅದು ಜೈಗಲ್ಸೆ ಬರ್ತೀವಿ ಮೇಡಮ್. ನಮ್ಮ ಪೀಸ್ ಆಟೋ ಅಷ್ಟು ಒಗ್ಗಟ್ಟಾಗಿದ್ದೀವಿ ಮೇಡಮ್ ನಾವು. ಮ್ಯಾಮ್, ನೀವು ಒಗ್ಗಟ್ಟು ಅಂತ ಹೇಳಿದ್ರಿ. ಈ ಒಗ್ಗಟ್ಟಿಂದ ಜನರಿಗೆ ಏನೇನು ಸಹಾಯ ಮಾಡಿದ್ದೀರಾ ಮೇಡಮ್? ಇವಾಗ ಒಗ್ಗಟ್ಟು ಅಂತಂದ್ರೇ ಒಂದು ಕುಟುಂಬ ಮೇಡಮ್. ನಮಗೊಂದು ಕುಟುಂಬದಲ್ಲಿ ನಾವು ಒಂದು 2000-3000 ಜನ ಇದ್ದೀವಿ ಮೇಡಮ್. ಯಾರಿಗೆ ಏನೇ ಸಮಸ್ಯೆ ಆಗಲಿ ಮೇಡಮ್, ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಗಾಡಿ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಅವ್ರ ಆರೋಗ್ಯ ಸಮಸ್ಯೆ ಇರ್ಬೋದು, ಇಲ್ಲ ಅವ್ರ ಮನೇಲಿ ಏನಾದ್ರು ಕಷ್ಟ ಆಗಿರ್ಬೋದು, ಲೋನ್ ಕಟ್ಟಿಲ್ಲ ಅಂದಿರ್ಬೋದು, ಅದಕ್ಕೆ ಪ್ರತಿಯೊಂದಕ್ಕೂ ನಮ್ಮ ಪೀಸ್ ಆಟೋ ಕುಟುಂಬ, ನಮ್ಮ ರಾಜ್ಯಾಧ್ಯಕ್ಷರು ರಘುನಾರಾಯಣ್ ಗೌಡರು ಬೆಂಬಲವಾಗಿ ನಿಂತ್ಕೊಂಡು ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅಂತ ಅವ್ರನ್ನ ಗುರುತಿಸಿ ನಮ್ಮ ಕೈಲಾಗಿದ್ದು, ಅಂದರೆ ಎಲ್ಲರ ಕೈಲಿ 500 ಆಗಿರ್ಬೋದು, 1000 ಆಗಿರ್ಬೋದು, 50 ರೂಪಾಯಿ ಆಗಿರ್ಬೋದು, ಸ್ಟಾರ್ಟಿಂಗ್ 50-100 ಹಿಡ್ದು ಅವ್ರಿಗೆ ಎಲ್ಲ ರೇಷನ್ ವ್ಯವಸ್ಥೆ ಆಗಿರ್ಬೋದು, ಇಲ್ಲ ಅಮೌಂಟೇ ಆಗಿರ್ಬೋದು, ಹೋಗಿ ಅವ್ರ ಮನೆವರೆಗೂ ತಲುಪಿಸಿ ಅವ್ರಿಗೆ ಬೆಂಬಲಕ್ಕೆ ನಿಂತ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಹಾಗೆ ವರ್ಷ ಅನಾಥಾಶ್ರಮಕ್ಕೂ ಅವ್ರ ಕೈಲಾಗಿ ನಮ್ಮ ಕುಟುಂಬದ ಕಡೆ ಆಗಿ ಸಹಾಯ ಮಾಡ್ತಾ ಇದ್ದಾರೆ ವರ್ಷನೂ. ಈ ಜನಸ್ನೇಹಿ ಅನಾಥಾಶ್ರಮ ಆಗಿರ್ಬೋದು, ಇಲ್ಲ ಸಿದ್ಧಗಂಗಾ ಮಠ ಆಗಿರ್ಬೋದು, ವರ್ಷ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಮೇಡಮ್ ಒಂದು ಕುಟುಂಬ ಅಂತ ಹೇಳೋದು. ಆ ಕುಟುಂಬದಲ್ಲಿ ನಮ್ಮ ಒಗ್ಗಟ್ಟಿಂದ ತುಂಬ ಏನು ಬೇಕಾದ್ರೂ ಸಾಧಿಸ್ಬೋದು ಮೇಡಮ್. ನಮ್ಮ ಪೀಸ್ ಆಟೋ ಅಷ್ಟೇ ಗುರುತಿಸ್ತಾ ಇದೆ, ಅಷ್ಟೇ ಬೆಂಬಲವಾಗಿ ನಿಂತ್ಕೋತಾ ಇದೆ, ಕಷ್ಟಕ್ಕೆ ನಾವಿದ್ದೀವಿ ಅಂತ ತೋರಿಸ್ತಾ ಇದೆ ಮೇಡಮ್. ಅದು ನಮ್ಗೆ ಖುಷಿ ಆಗ್ತಾ ಇದೆ. ನಿಮ್ಮ ಕುಟುಂಬ ಹೀಗೆ ಬೆಳೀಲಿ ಹಾಗೂ ಇನ್ನೊಬ್ರಿಗೂ ಸಹಾಯ ಮಾಡಿಲಿ ಅಂತ ಹೇಳ್ತೀವಿ ಮ್ಯಾಮ್. ಆಟೋ ಚಾಲನೆ ಮತ್ತು ಜೀವನ ನಿಮ್ಮ ಸಮಾಜದಲ್ಲಿ ದೃಷ್ಟಿಕೋನ ಹೇಗೆ ಬದಲಾಯಿಸ್ತು ಮೇಡಮ್? ಎಷ್ಟು ಗಟ್ಟಿ ಮಾಡ್ತು ನಿಮ್ಮನ್ನ ಮೇಡಮ್? ಹೆಂಗೆ ಅಂದರೆ ಈ ಜೀವನ ಮಾಡಲೇಬೇಕು. ಮನೇಲೂ ಸಮಸ್ಯೆ ಇರುತ್ತೆ, ರೋಡಲ್ಲೂ ಹೋಗಿ ಕಷ್ಟಪಟ್ಟಿಲ್ಲ ಅಂದರೆ ಜೀವನ ಆಗಲ್ಲ. ನಾವು ಧೈರ್ಯವಾಗಿ ಬಂದಿದ್ದೀವಿ ಮಾಡಲೇಬೇಕು ಅಂತ, ಧೈರ್ಯವಾಗಿ ನಿಂತ್ಕೊಂಡಿದ್ದೀವಿ. ಏನೇ ಬರಲಿ ನಾವು ಫೇಸ್ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಮೇಲೆ ನಾವು ಬಂದಿರೋದು, ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ. ಯಾರಿಗೆಂತ ಭಯ ಪಡಬೇಕು, ಅವನ್ನ ರೋಡಲ್ಲಿ 1000 ಜನ ಹಂಗಿರ್ತಾರೆ ಹಿಂಗಿರ್ತಾರೆ ಅದರ ಟೆನ್ಷನ್ನೇ ಇಲ್ಲ ಮೇಡಮ್. ಯಾರು ಬರಲಿ ಏನೇ ಬರಲಿ ನಾವು ಫೇಸ್ ಮಾಡ್ತೀವಿ, ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಮೇಡಮ್. ಈ ಆಟೋ ಚಾಲಕಿಯಾಗಿ ಈ ಸಮಾಜದಲ್ಲಿ ಏನಾದ್ರು ಒಂದು ಬದಲಾವಣೆ ತರಬೇಕಾ ಮ್ಯಾಮ್? ಬದಲಾವಣೆ ಅಂತಂದರೆ ಮೇಡಮ್, ಇವಾಗ ಮಹಿಳಾ ಚಾಲಕರಿಗೆ ಒಂದು ಬದಲಾವಣೆ ಆಗಬೇಕು ಅಂತ ಅದು ನಾನು ರಿಕ್ವೆಸ್ಟ್ ಮಾಡಿ ಹೇಳ್ಕೊತೀನಿ. ಏನು ಅಂತಂದರೆ ಮೇಡಮ್, ಇವಾಗ ಟೈಮು ಎಷ್ಟೊತ್ತವರೆಗೂ ಅಷ್ಟೊತ್ತು ಮನೆ ಸಮಸ್ಯೆಗಳು, ಕಷ್ಟ ಇಲ್ಲದೆ ಯಾರೂ ರೋಡಿಗೆ ಬರೋಲ್ಲ ಮೇಡಮ್. ಕಷ್ಟ ಇರೋದಕ್ಕೇ ರೋಡಿಗೆ ಬರೋದು. ಆ ಕಷ್ಟದಲ್ಲಿ ಬಂದು ಹೆಣ್ಮಕ್ಳು ನಮ್ಮ ಕೈಲಾಗುತ್ತೆ, ನಾವು ಯಾಕೆ ಇನ್ನೊಬ್ರ ಹತ್ರ ಕೈ ಚಾಚಬೇಕು, ಆಗಿನ ಕಾಲದಿರೋ ಥರನೇ ಇರೋದು ಬೇಡ, ನಮ್ಮ ಕೈಲೂ ಆಗುತ್ತೆ ಅಂತ ಅಂದ್ಬಿಟ್ಟು ರೋಡಿಗೆ ಬಂದು ಜೀವನ ಮಾಡೋಕ್ಕೆ ಬಂದಿದ್ದಾರೆ. ಕೇಳ್ಕೊಳ್ಳೋದಿಷ್ಟೇ, ಆ ಹೆಣ್ಮಕ್ಳು ಸೇಫ್ಟಿಗೆ ಒಂದು GPS ಮಾಡಿಕೊಡ್ಬೇಕು ಆಟೋಗೆ. ಅದು ನಮಗೆಲ್ಲ
ಎಲ್ಲರಿಗೂ ಅನುಕೂಲ ಆಗುತ್ತೆ. ಇವಾಗ ನಾವು ಎಲ್ಲಿದ್ರು ಎಲ್ಲೋದ್ರು ಎಲ್ಲಿ ಬಂದರೂ ಅದರಲ್ಲಿ ಟ್ರ್ಯಾಕ್ ಆಗುತ್ತೆ. ಅದರಿಂದ ಅದೊಂದು ಹೆಲ್ಪ್ ಮಾಡಿಕೊಟ್ರೆ ಇನ್ನೂ ಖುಷಿ ಆಗುತ್ತೆ ಮೇಡಮ್. ನಮ್ಮ ಪೀಸ್ ಆಟೋ ಕಡೆಯಿಂದನೂ ಹೋಗಿ ಇವಾಗ ಸಾರಿಗೆ ಸಚಿವರಿಗೆ ಅವ್ರಿಗೆಲ್ಲನೂ ಲೆಟ್ರ್ ಕೊಟ್ಟಿದ್ದಾರೆ. ಈ ಥರ ಹೆಣ್ಮಕ್ಳು ಆಟ ಓಡಿಸ್ತಾ ಇದ್ದಾರೆ, ಅವ್ರಿಗೆ ಏನಾದರೂ ಹೆಲ್ಪ್ ಆಗೋ ಥರ ಮಾಡಿ GPS ಮಾಡಿಕೊಡ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದು ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಅವ್ರ ಹತ್ರ ಕೇಳ್ಕೊತೀನಿ ಮೇಡಮ್. ಮಹಿಳಾ ಆಟೋ ಚಾಲಕರ ಬಗ್ಗೆ ಜನರು ಹೊಂದಿರುವ ತಪ್ಪು ಕಲ್ಪನೆ ಏನಾದರೂ ಬದಲಾಗಬೇಕಾಗಿದೆಯಾ? ಮೇಡಮ್ ಬದಲಾಗಬೇಕು ಅಂತ ಏನಿಲ್ಲ, ಪಾಪ ಅವ್ರಿಗೆ ಇರುತ್ತೆ, ಅವ್ರ ಮೇಲೆ ನಾವು ತಪ್ಪಾಗಿ ಹೇಳ್ಬಾರ್ದು. ಮಹಿಳಾ ಆಟೋ ಚಾಲಕರು ಎಲ್ಲ ಬಂದ್ಬಿಟ್ಟಿದ್ದಾರೆ, ಓಡಿಸ್ತಾರೋ ಇಲ್ವೋ, ಎಲ್ಲರೂ ಎತ್ಕೊಂಡೋಗಿ ಗುದ್ದು ಬಿಡ್ತಾರೋ, ಏನಾದರೂ ಹೆಚ್ಚು ಕಮ್ಮಿ ಆಗೋಯ್ತದಂತ ಅವ್ರ ಜೀವನದ ಮೇಲೆ ಅವ್ರಿಗೂ ಆಸೆ ಇರುತ್ತಲ್ಲ. ಸ್ಟಾರ್ಟಿಂಗ್ ನಾನು ಈ ಫೀಲ್ಡಿಗೆ ಬಂದಾಗಲೂ ಕೂಡ ಮೇಡಮ್, ನಾನು ಸ್ಟ್ಯಾಂಡಲ್ಲಿದ್ದಾಗ ಆಟ ಎಲ್ಲ ಬೇರೆ ಜೆಂಟ್ಸ್ ಆಟಗೆಲ್ಲ ಹೋಗ್ತಾಯಿದ್ರು, ನಮ್ಮ ಆಟಕ್ಕೆ ಬರ್ತಾ ಇರಲಿಲ್ಲ. ಆವಾಗ ನಮಗೂ ಅನಿಸುತ್ತೆ ಇದೇನಪ್ಪ, ಆವಾಗ ನಾವು ಅವ್ರದ್ದು ಯೋಚನೆ ಮಾಡಬೇಕು. ನಾವು ಇವಾಗ ವಸ್ತು ಎಲ್ಲರೂ ಗುದ್ಬಿಡ್ತಾರೆ ಅಂತ ಅವ್ರಿಗೂ ಭಯ ಇದ್ಕೊಂಡು ಬರ್ತಾ ಇರಲಿಲ್ಲ ಮೇಡಮ್. ಆದರೆ ಈ ನಡುವೆ ಅವ್ರಿಗೂ ಅನಿಸ್ತಾ ಇದೆ, ಎಷ್ಟೋ ಕಸ್ಟಮರ್ ಬಂದು ನನಗೆ ಸಪೋರ್ಟ್ ಎಂಕರೇಜ್ ಮಾಡ್ತಾರೆ ಮೇಡಮ್. ನಮ್ಮ ಹೆಣ್ಮಕ್ಳಾಗಿ ನಾವೇ ಹೆಣ್ಮಕ್ಳಾಗಿ ನಮ್ಮ ಹೆಣ್ಮಕ್ಳಿಗೆ ಸಪೋರ್ಟಿಂಗ್ ಮಾಡಲಿಲ್ಲ ಅಂದರೆ ಹೆಂಗೆ? ನಾವು ಇದೀವಿ ಮೇಡಮ್, ಬೆಂಬಲಕ್ಕೆ ನಾವು ಮಾಡ್ತೀವಿ. ಸ್ಟಾರ್ಟಿಂಗ್ ಹಂಗಿದ್ರು, ಆದರೆ ಇವಾಗ ಚೇಂಜ್ ಆಗಿದ್ದಾರೆ ಜನ. ನಮ್ಮ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು, ನಾವು ಅವ್ರ ಜೊತೆ ನಿಂತ್ಕೋಬೇಕು ಅಂತ ಕಸ್ಟಮರ್ ಇವಾಗ ಬರ್ತಾರೆ, ಹೋಗ್ತಾರೆ, ಚೆನ್ನಾಗಿ ಸಪೋರ್ಟಿಂಗ್ ಇದೆ. ಕಲ್ಪನೆ ಎಲ್ಲ ಏನಿಲ್ಲ, ಅವ್ರಿಗೆ ಜೀವನದ ಮೇಲೆ ಅವ್ರಿಗೆ ಭಯ ಇರುತ್ತೆ. ಇವಾಗ ಜಾಸ್ತಿ ಜನ ಬಂದಿದ್ದಾರಲ್ಲ ಮೇಡಮ್, ಇವಾಗ ಏನು ಅನ್ನಿಸ್ತಾ ಇಲ್ಲ ಅವ್ರಿಗೂ. ಮಾಮೂಲಿಯಾಗಿ ನಾರ್ಮಲಾಗಿ ಬರ್ತಾರೆ, ಹೋಗ್ತಾರೆ, ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಮೇಡಮ್. ಸೊ ಮುಂದೆ ಮಹಿಳೆಯರು ಈ ಜರ್ನಿಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಬರ್ಬೋದು ಮೇಡಮ್, ಏನು ತೊಂದರೆ ಇಲ್ಲ ಮೇಡಮ್. ಧೈರ್ಯ ಒಂದಿರ್ಬೇಕು ಮೇಡಮ್. ಏನೇ ಬರಲಿ ಮೇಡಮ್, ಹುಟ್ಟೋದು ಒಂದೇ ಸಲ, ಸಾಯೋದು ಒಂದೇ ಸಲ. ನಾವು ಎಷ್ಟೇ ಸೇಫಾಗಿ ಮನೇಲಿ 4 ಗೋಡೆ ಒಳಗಿದ್ರೂ ನಮ್ಮ ಸಾವು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಒಂದೇ ಹೇಳೋಕ್ಕೆ ಇಷ್ಟಪಡೋದು, ಧೈರ್ಯವಾಗಿ ನಮ್ಮ ಕೈಲೂ ಆಗುತ್ತೆ. ಯಾರೇ ಬರಲಿ ಏನೇ ಬರಲಿ ನಿಂತ್ಕೊಬೇಕು. ಅವನು ಹೇಳ್ದ ನಾವು ಭಯ ಪಟ್ಕೊಂಡಿದ್ರೆ ಅವ್ರು ಇನ್ನೂ ನಮ್ಮ ಹೆಚ್ಚು ಭಯಪಡಿಸ್ತಾರೆ. ನಾವು ಅವನು ಅಂದರೆ ನಾವೇನೋ ಅಂತ ಇರಬೇಕು. ಆವಾಗ ಧೈರ್ಯವಾಗಿ ನಮ್ಮ ಕೈಲಾಗುತ್ತೆ ಅಂತ ರೋಡಿಗೆ ಬಂದು ಮಾಡಿ, ಹೆಣ್ಮಕ್ಳು ಇನ್ನೂ ಹೆಚ್ಚಿನ ರೀತಿಲಿ ಧೈರ್ಯವಾಗಿ ಮುಂದೆ ಬಂದು ಓಡಿಸಿ ಜೀವನ ಸಾಗಿಸ್ಕೊಂಡು ಅವ್ರ ಜೀವನ ಅವ್ರು ಕಟ್ಕೋಬೇಕು, ಧೈರ್ಯವಾಗಿ ನಿಂತ್ಕೋಬೇಕು ಅಂತ ನಾನು ಈ ಮೂಲಕ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತೀನಿ. ಅದೇ ರೀತಿ ನಮ್ಮ ಪೀಸ್ ಆಟೋ ಅಂತ ಒಂದು ಕುಟುಂಬ ಇದೆ. ನಮ್ಮ ಪೀಸ್ ಆಟೋಗೆ ಎಲ್ಲ ಹೆಣ್ಮಕ್ಳು ನೋಡಿ, ಯಾರು ಆಟೋ ಓಡಿಸ್ತಾ ಇದ್ದೀರೋ ಅವ್ರಿಗೆಲ್ಲ ಹೇಳೋದೊಂದೇ, ನಮ್ಮ ಪೀಸ್ ಆಟೋ ಯಾವ ಟೈಮಲ್ಲಿ ಬೇಕಾದರೂ ಯಾವ ಗಳಿಗೆಯಲ್ಲಿ ಬೇಕಾದರೂ ಏನೇ ಪ್ರಾಬ್ಲಮ್ ಆಗಿರಲಿ ನಿಮ್ಮ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ. ನಮ್ಮ ಪೀಸ್ ಆಟೋಗೆ ಬಂದು ಜಾಯ್ನ್ ಆಗಿ. ನಮ್ಮ ಪೀಸ್ ಆಟೋ ನವಂಬರ್ 9ನೇ ತಾರೀಕು ಮೇಡಮ್, ನಮ್ಮ ಪೀಸ್ ಆಟೋದಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ ನವಂಬರ್ 9ನೇ ತಾರೀಕು. ಅದು ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಯಾರು ಇವಾಗ ಏನೋ ಒಂದು ಕಸ್ಟಮರ್ಗೆ ಒಳ್ಳೆ ಕಸ್ಟಮರ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು, ಇಲ್ಲ ಏನೋ ಒಂದು ಕಷ್ಟಕ್ಕೆ ಭಾಗಿಯಾಗಿರ್ಬೋದು, ಉಚಿತವಾಗಿ ಪ್ರಯಾಣ ಕೊಟ್ಟಿರ್ಬೋದು, ಅಂಥವರೆಲ್ಲ ಗುರುತಿಸಿ ನವಂಬರ್ 9ನೇ ತಾರೀಕು ನಮ್ಮ ಪೀಸ್ ಆಟೋ ಕುಟುಂಬ ಕಡೆಯಿಂದ 9 ಜನಕ್ಕೆ ಗೋಲ್ಡ್ ಮೆಡಲ್ ಕೊಡ್ತಾರೆ ಮೇಡಮ್. ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಸೀರೆ, ಗೋಲ್ಡ್ ಮೆಡಲು, ಪ್ರತಿಯೊಂದು ಯೂನಿಫಾರ್ಮು, ಇಷ್ಟೇ 1000 ಜನ ಬರಲಿ ಯೂನಿಫಾರ್ಮು ಎಲ್ಲ ಕೊಡ್ತಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಹೆಣ್ಮಕ್ಳು ಬನ್ನಿ, ಮುಂದೆ ಬನ್ನಿ, ನಿಮ್ಮ ಕೈಲೂ ಆಗುತ್ತೆ, ಸಾಧನೆ ಮಾಡಿ, ನೀವು ಹೆಚ್ಚಿನ ರೀತಿ ಬಂದು ಧೈರ್ಯವಾಗಿ ನಿಂತ್ಕೊಂಡು ನಿಮ್ಮ ಜೀವನ ನೀವು ಕಟ್ಕೊಳ್ಳಿ. ಸೊ ತುಂಬ ಖುಷಿಯಾಗುತ್ತೆ ಮ್ಯಾಮ್. ಒಂದು ಸಹಾಯ ಮಾಡೋಕ್ಕೆ ಗುರುತಿಸಿ ನೀವು ಅವ್ರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಅಂದರೆ ಅದು ತುಂಬ ಸಂತೋಷ ವಿಷಯ. ಮತ್ತು ಈ ಜರ್ನಿಗೆ ನಿಮ್ಮ ನಂಬಿಕೆ ಅಥವಾ ನಿಮ್ಮ ಶಕ್ತಿ ಯಾವುದು ಮ್ಯಾಮ್? ನನ್ನ ಶಕ್ತಿ ನನ್ನ ದೇವರು ಮೇಡಮ್. ದೇವರು ಎಷ್ಟೋ ಜನಕ್ಕೆ ಇಲ್ಲ ಅಂತಾರೆ, ನನ್ನ ಪಾಲಿಗೆ ದೇವರು ಇಲ್ಲ ಅಂದವ್ರಿಗೆಲ್ಲ ಇಲ್ಲ. ನನಗೆ ಮಾತ್ರ ನಾನು ಪ್ರತಿಯೊಂದು ಹೆಜ್ಜೆ, ನಾನು ಈ ಹೆಜ್ಜೆ ಹಿಂಗೆ ಇಡ್ತಾ ಇದ್ದೀನಿ ಅಂತಂದರೆ ಒಂದು ಹೆಜ್ಜೆ ಬಿಟ್ಟು ಇನ್ನೊಂದು ಹೆಜ್ಜೆಗೆ ಚೇಂಜ್ ಮಾಡಬೇಕು. ನಾನು ಭಗವಂತನ ನಂಬ್ಕೊಂಡೆ ನಾನು ಇಡೋದು ಮೇಡಮ್. ದೇವ್ರು ಇದ್ದೇ ಇದ್ದಾನೆ ನೋಡಿ ಮೇಡಮ್. ಒಂದು ಟೈಮಲ್ಲಿ ಕಷ್ಟದಲ್ಲಿದ್ದವ್ರನ್ನ ಇಷ್ಟು ಮಟ್ಟಕ್ಕೆ ಬಂದು ತಗೊಬಂದು ನಿಲ್ಸಿದ್ದಾನೆ ಅಂದರೆ ನಾನು ಪ್ರಯತ್ನ ಪಟ್ಟಿರ್ಬೋದು, ಅದಕ್ಕೆ ಫಲ ಕೊಟ್ಟಿರೋದು ಭಗವಂತ. ಪ್ರಯತ್ನ ಪಟ್ಟಿರ್ಬೋದು, ಫಲ ಕೊಟ್ಟಿರೋದು ಭಗವಂತ ಇಲ್ಲದೆ ಯಾವುದಿಲ್ಲ. ನಾನು ಪ್ರತಿಯೊಂದು ನಿಮಿಷಕ್ಕೂ ಪ್ರತಿಯೊಂದು ಒಂದು ತಾಯಿ, ನಾನು ನಂಬೋ ದೇವರು, ಅವ್ರ ಆಶೀರ್ವಾದ ನನಗೆ ಸದಾ ಇದ್ದೇ ಇರುತ್ತೆ. ಅದೇ ಥರ ಜೀವನ ಮಾಡ್ಕೊಂಡು ನನ್ನ ಆಟೋಗೂ ಕೂಡ ನಾನು ನನ್ನ ದೇವ್ರ ಹೆಸರೇ ಮೇಡಮ್ ಇಟ್ಟಿರೋದು, ಚೌಡೇಶ್ವರಿ ಅಂತ. ನನ್ನ ತಾಯಿ ಮಾತ್ರ ಯಾವತ್ತೂ ನನ್ನ ಕೈ ಬಿಡಲ್ಲ, ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಯತ್ನ ನಮ್ಮದು, ಫಲ ಎಲ್ಲ ಭಗವಂತ. ಮ್ಯಾಮ್, ನಿಮ್ಮ ಈ 8 ವರ್ಷ ಪಯಣದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಸುಂದರವಾದ ಕ್ಷಣ ಹಂಚ್ಕೊಳ್ಳೋದು ಯಾವ್ದಾದ್ರು ಇದೆಯಾ? ಖಂಡಿತ ಇದೆ ಮೇಡಮ್. ಇದೇ 5 ವರ್ಷದ ಹಿಂದೆ ಮೇಡಮ್, ಇಂದಿರಾನಗರ RTOಗೆ ಒಂದು ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದರು. ಅಲ್ಲಿ ಹೋಗಿದ್ವಿ. ಒಬ್ಬರು ಫಿಲಿಪ್ ಸಾಮ್ಯಾನ ಅಂತ ದೊಡ್ಡ ಶ್ರೀಮಂತರು ಬಂದಿದ್ದರು. ಹೆಣ್ಮಕ್ಳು ನಾವೆಲ್ಲ ಹೋಗಿದ್ದು ನೋಡಿ. ಅವಾಗ ಬರೀ ಒಂದು 7 ಜನನೋ 8 ಜನನೋ ಹೋಗಿದ್ವಿ. ಆವಾಗ ನೋಡ್ಬಿಟ್ಟು ಹೆಣ್ಮಕ್ಳು ಆಟ ಓಡಿಸ್ತಾ ಇದ್ದಾರಾ ಅಂತ ಅಂದ್ಬಿಟ್ಟು ಅವರೇ ಆಶ್ಚರ್ಯ ಪಟ್ಕೊಂಡು ನಮ್ಮ ನಂಬರೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡ್ರು. ಆವಾಗ ನಾವೆಲ್ಲ ಕೊಟ್ಟಿದ್ವಿ. ಆಮೇಲೆ ಒಂದು ಟೈಮ್ ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮನ್ನೆಲ್ಲ ನಂಬರ್ ತೊಗೊಂಡು ಫೋನ್ ಮಾಡಿ ಅವ್ರು ಹೇಳಿದ್ರು,
ಯಾರು ಗಂಡ ಇಲ್ಲದೆ ಇರೋರು, ಯಾರು ತುಂಬ ಕಷ್ಟದಲ್ಲಿ ಬಾಡಿಗೆ ಆಟ ಓಡಿಸ್ತಾರೋ ಅಂಥವ್ರಿಗೆ ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಆವಾಗ ನಮ್ಮ ನಂಬರೆಲ್ಲ ಕೊಟ್ಬಿಟ್ಟು ಬಂದ್ವಿ. ಎಲ್ಲರಿಗೂ ಕೊಟ್ಟಿಲ್ಲ, ಯಾರು ಕಷ್ಟದಲ್ಲಿದ್ದಾರೋ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಿದ್ರು. ಅದರಲ್ಲಿ ನಾನು ಒಬ್ಬಳು. ನನಗೂ ಡೌನ್ ಪೇಮೆಂಟು ಇಲ್ಲ, ಇಂಟ್ರೆಸ್ಟು ಇಲ್ಲ ಮೇಡಮ್. ಆಟೋ ಫುಲ್ಲು ಏನು ರೆಡಿ ಆಗಿದೆಯೋ ಅದೇ ಥರ ರೆಡಿ ಮಾಡಿಸ್ಕೊಂಡು 1,000 ರೂಪಾಯಿ ಗ್ಯಾಸು ಕೂಡ ಫಿಲ್ ಮಾಡಿ ನನಗೆ ಆಟೋ ಫ್ರೀಯಾಗಿ ಕೊಟ್ಟರು ಮೇಡಮ್. ಅವ್ರಿಗೆ ಈ ಮೂಲಕ ನಾನು ಧನ್ಯವಾದ ತೋರಿಸ್ತೀನಿ. ಹಂಗೆ ಕಾಣದೆ ನನಗೆ ಒಂದು ದುಡ್ಡು ಕಾಸಾಗಿರ್ಬೋದು, ಏನೋ ಒಂದು ಹೆಲ್ಪ್ ಮಾಡಿರ್ಬೋದು, ನಾವು ಬೆಂಬಲಕ್ಕೆ ನಾನು ಬೆನ್ನಿಂದೆ ಆದರೂ ಇರ್ತೀನಿ ಅಂತ ಸಪೋರ್ಟ್ ಮಾಡಿರೋರು ಇದ್ದಾರೆ. ಅಂಥವ್ರಿಂದನೂ ನಾನು ಇವಾಗ ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಮುಂದೆ ಬಂದಿದ್ದೀನಿ. ಅವ್ರಿಗೂ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಮೇಡಮ್. ಸೊ ನಿಮ್ಗೆ ಯಾರು ಸಹಾಯ ಮಾಡಿದಾರೋ ಅವ್ರಿಗೆ ಇನ್ನೂ ಭಗವಂತ ಹೆಚ್ಚು ಶಕ್ತಿ ಕೊಡಲಿ, ಹೆಚ್ಚು ಜನರಿಗೆ ಸಹಾಯ ಮಾಡಲು ಅಂತ ನಮ್ಮ ಧ್ವನಿ ತಂಡದಿಂದ ನಾವು ಹಾರೈಸ್ತೀವಿ. ಮ್ಯಾಮ್, ಕೊನೆ ಹಂತದಲ್ಲಿದ್ದೀವಿ. ನಿಮಗಾಗಿ ಕೆಲವು ಕ್ವಶನ್ಸ್ ಇದೆ. ಆಟೋಗೆ ಏನು ಹೆಸರು ಇಟ್ಟಿದ್ದೀರಾ ಮೇಡಮ್? ಮೇಡಮ್, ನಾನು ಆಟೋಗೆ ಚೌಡೇಶ್ವರಿ ಕೃಪೆ ಅಂತ ಹಾಕಿದ್ದೀನಿ ಮೇಡಮ್. ಆಟೋ ಪಯಣದಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಮೇಡಮ್, ನನಗೆ ಶಂಕರನಾಗ್ ಅಂದರೆ ಇಷ್ಟ. ಅವ್ರ ಸಾಂಗು ಅದೇ ಜೊತೆಯಲ್ಲಿ ಸಾಂಗು, ಆಮೇಲೆ ನಲಿವ ಗುಲಾಬಿ ಹೂವೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅದೆಲ್ಲ ಶಂಕರ್ನಾಗ್ ಸಾಂಗ್, ಎನಿ ಒನ್ ಸಾಂಗ್ ನಂಗೆ ತುಂಬ ಇಷ್ಟ ಮೇಡಮ್. ಆಟೋ ಡ್ರೈವ್ ಮಾಡುವಾಗ ನಿಮ್ಮ ಸ್ಪೀಡ್ ಲಿಮಿಟ್ ಎಷ್ಟಿರುತ್ತೆ? ಮೇಡಮ್, ಫಸ್ಟೆಲ್ಲ 80ವರೆಗೂ ರೀಚ್ ಮಾಡ್ತಾ ಇದ್ದೆ. 80ವರೆಗೂ ರೀಚ್ ಮಾಡಿ ನಾನು ಏನು ಇಷ್ಟೊಂದು ಚೆನ್ನಾಗಿ ಆಟೋ ಓಡಿಸ್ತಾ ಇದ್ದೀರಲ್ಲ ಅಕ್ಕ, ಓವರ್ಟೇಕ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಕ್ಕ ಅನ್ನೋ ಥರ ಹೇಳಿರೋರು ಇದ್ದಾರೆ. ಅಂದರೆ ಇವಾಗ ಅಷ್ಟೊಂದಿಲ್ಲ ಮೇಡಮ್. ನಮಗೂ ಒಂದು ಜವಾಬ್ದಾರಿ ಇದೆ ಅಂತ ನನ್ನ ಅನುಭವದಲ್ಲಿದೆ, ಇವಾಗ ಬಂದಿದೆ. ಒಂದು 50-60 ಲಾಸ್ಟ್ ಮೇಡಮ್. ನಿಮ್ಮ ಪೀಸ್ ಆಟೋ ಜರ್ನಿಯಲ್ಲಿ ನಿಮ್ಮ ಪೀಸ್ ಎಷ್ಟು ಮುಖ್ಯವಾಗಿರುತ್ತೆ? ಮೇಡಮ್, ತುಂಬಾ ಮುಖ್ಯ ಆಗಿದೆ. ತಾಳ್ಮೆನೇ ಮೇಯ್ನು. ಆ ತಾಳ್ಮೆ ಏನು ಅನ್ನೋದು ನಮ್ಮ ಪೀಸ್ ಆಟೋಯಿಂದ ನಾವು ಕಲ್ತಿದ್ದೀವಿ. ತಾಳ್ಮೆಯಿಂದ ಜೀವನ ಸಾಗಿಸ್ತಾ ಇದ್ದೀವಿ ಮೇಡಮ್. ಆಟೋ ಎಂದರೆ ನಿಮ್ಮ ಜೀವನದಲ್ಲಿ ಏನರ್ಥ? ಆಟೋ ಎಂದರೆ ಏನರ್ಥ ಮೇಡಮ್? ಆಟೋನೇ ನನ್ನ ದೇವರು ಮೇಡಮ್. ದೇವರು ಒಂದೇ, ನನ್ನ ಆಟೋನೂ ಒಂದೇ. ಇವತ್ತು ನಿಮ್ಮ ಮುಂದೆ ಇಷ್ಟೆಲ್ಲ ಪರಿಚಯ ಮಾಡಿಕೊಂಡು 4 ಜನ ಗುರುಸೋ ಥರ ಆಗಿದ್ದೀನಿ ಅಂದರೆ ಯಾರಿಂದ ಅಲ್ಲ ಮೇಡಮ್, ಆಟೋಯಿಂದ. ಆಟೋನೇ ದೇವರು. ಅದು ಕಿರುಪರಿಚಯ ಅಲ್ಲ ಮೇಡಮ್, ನನ್ನ ಜೀವನದ ಭಗವಂತನ ಆಶೀರ್ವಾದ, ದೇವರು ಅಂತ ಅನ್ಕೋಬೇಕು ಮೇಡಮ್. ಇಷ್ಟೋ ತನಕ ನಮ್ಮ ಧ್ವನಿ ತಂಡದಲ್ಲಿ ಭಾಗಿಯಾಗಿ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು. ಹಾಗೂ ಆಟೋ ಪೀಸ್ ಮೂಲಕ ಬೆಂಗಳೂರಿನ ರಸ್ತೆಗಳಲ್ಲಿ ಪ್ರಾಮಾಣಿಕತೆ ಮತ್ತು ವಿಶ್ವಾಸವನ್ನು ಹೆಚ್ಚು ತಲುಪಿಸಲಿ ನಿಮ್ಮ ಪಾತ್ರ ಬಹು ಮುಖ್ಯವಾಗಿದೆ. ಮತ್ತು ಈ ಚಳುವಳಿ ಇನ್ನಷ್ಟು ಜನರಿಗೆ ತಲುಪುತ್ತಾ ಸಹಾಯ ಮಾಡಲಿ ಎಂದು ನಮ್ಮ ಧ್ವನಿ ತಂಡದಿಂದ ಹಾರೈಸುತ್ತೇವೆ. ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ನಮ್ಗೆ ಇಲ್ಲಿವರೆಗೂ ಕರೆದು ಒಂದು ಕಿರುಪರಿಚಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಿಮ್ಮ ಧ್ವನಿ ಚಾನಲ್ಲು ಕೂಡ ಇನ್ನೂ ಹೆಚ್ಚಿನ ರೀತಿ ಬೆಳೀಲಿ, ಇನ್ನೂ ಸಾವಿರಾರು ಜನ ಪರಿಚಯ ಆಗಲಿ, ಇದೇ ರೀತಿ ಮುಂದುವರಿತಾ ಇರಲಿ, ಹೆಚ್ಚಿನ ರೀತಿ ಬೆಳವಣಿಗೆ ಆಗಿ ಚೆನ್ನಾಗಿ ಬೆಳವಣಿಗೆ ಆಗಲಿ ಅಂತ ಹಾರೈಸ್ತೀವಿ ಮೇಡಮ್. ತುಂಬ ಧನ್ಯವಾದಗಳು ಮೇಡಮ್, ನಮ್ಮ ತಂಡದಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತು ನಮ್ಮ ತಂಡದಿಂದ ನಿಮಗೆ ಕಿರು ಉಡುಗೊರೆ. ಥ್ಯಾಂಕ್ ಯು. ಇದು ನನ್ನ ಧ್ವನಿ.